ಸಿಂಪಲ್ ಡೆಫಿನೇಷನ್ ಅಷ್ಟೇ. Okay. ಒಬ್ಬರ ವಸ್ತುಗಳನ್ನ ಅಪೇಕ್ಷಿಸ್ತಿದ್ದೀನ, ಬ್ರಹ್ಮಚರ್ಯ ಇಂದ್ರಿಯಗಳ ಸದುಪಯೋಗ, ವಾಸನೆ ಇಂದ್ರಿಯಗಳ ನಾಗಾಲೋಟದಲ್ಲಿ ಮುಳುಗಿ ಹೋಗಿದ್ದೀನ ಅನ್ನುವ ಚಿಂತನೆ ಮಾಡಿ. ಒಂದೇ ದಿನದಲ್ಲಿ ಬ್ರಹ್ಮಚರ್ಯದ ಸಾಧನೆ ಆಗುತ್ತೆ. ದರ್ ಇಸ್ ನೋ ವೇ. ಬಟ್ ಇನ್ 24 hours time, just think for 10 seconds, am I doing a little effort towards all these qualities? So in this Yoga Sutra session, we are learning, we are listening, and we are also trying to think about them. Think deeper. Deep thinking. And deep thinking is nothing but ಮೆಡಿಟೇಷನ್, ಧ್ಯಾನ. ಯಾವುದನ್ನಾದರೂ ಒಂದು ವಿಷಯವನ್ನು ತೆಗೆದುಕೊಂಡು ತದೇಕ ಚಿತ್ತದಿಂದ ಅದನ್ನೇ ಮತ್ತೆ 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 ಧ್ಯಾನಿಸುವುದು. ಸರಿನಾ? ಎರಡನೇ ಪಾದದಲ್ಲಿ ಮೆಲುಕು ಹಾಕಿದ್ವಿ. ಹಸು ಹೇಗೆ ಹುಲ್ಲನ್ನು ತಿಂದು ಮತ್ತೆ ಒಳಗಿರ್ತಕ್ಕಂಥ ಹುಲ್ಲನ್ನು ತೆಗೆದು ಬಾಯಲ್ಲಿ ಮೆಲುಕು ಹಾಕತ್ತೆ, ಹಾಗೆ ನಾವು ಕೇಳಿಸ್ಕೊಂಡಿದ್ದನ್ನ, ವಾಟ್ ಎವರ್ ವಿ ಹ್ಯಾವ್ ಲಿಸನ್, we are repeating, we are thinking about it, we are bringing back all of them, right? ಮೊದಲನೇ ಪಾದ ಶುರು ಮಾಡಿದ್ವಿ, ಸಮಾಧಿ ಪಾದ. ಯೋಗ ಅಂದ್ರೆ ಏನು? ಪತಂಜಲಿಗಳು ಏನು ಹೇಳ್ತಾರೆ? ಕಾಮೆಂಟರಿಯಲ್ಲಿ ವ್ಯಾಸ ಮಹರ್ಷಿಗಳೇನು ಹೇಳ್ತಾರೆ? ಅಥ ಯೋಗಾನುಶಾಸನಂ ಯೋಗಶ್ಚಿತ್ತ ವೃತ್ತಿ ನಿರೋಧ. ಎರಡು ಸೂತ್ರಗಳನ್ನ ಮುಗಿಸಿದ್ವಿ ಅಲ್ವೇ? ಎರಡು ಸೂತ್ರಗಳ ನಂತರ ಮುಂದಿನ ಸೂತ್ರಗಳ ಪ್ರಾರಂಭ ಆಗ್ಲಿಕ್ಕೆ ಮುಂಚೆ ಚಿತ್ತ ಅನ್ನುವ ಶಬ್ದ ಬಂದಿತ್ತು. ನಾನು ಏನು ಹೇಳಿದ್ದೆ? ಪತಂಜಲಿಗಳು ಮತ್ತು ವ್ಯಾಸರು ಒಂದೇ ಅಂತಃಕರಣ, ಕೆಲವರು ಅಂತಃಕರಣದ ಬಗ್ಗೆ ಬಹಳಷ್ಟು ಒಳ್ಳೆಯ ಪ್ರಶ್ನೆಗಳನ್ನ ಕೇಳಿದ್ರು. ಅಂತಃಕರಣ ನಮ್ಮೆಲ್ಲರ ಒಳಗಿದೆ. ಆ ಅಂತಃಕರಣಕ್ಕಾಗಿ ನಾವು ಸಾಧಾರಣವಾಗಿ ನನ್ನ ಮನಸ್ಸು ಅಂತ ಹೇಳ್ತೀವಿ. ನನ್ನ ಮನಸ್ಸು ಯಾಕೋ ಈ ದಿನ ಚೆನ್ನಾಗಿಲ್ಲ, ನನ್ನ ಮನಸ್ಸು ಹಗುರವಾಗಿದೆ, ನನ್ನ ಮನಸ್ಸು ಭಾರವಾಗಿದೆ, ಶರೀರ ಭಾರವಾಗಿದೆ ಅಲ್ವಾ? ಹಾಗೆ ಈ ಮನಸ್ಸಿಗಾಗಿಯೇ ಪತಂಜಲಿಗಳು ಕೆಲವು ಕಡೆ ಚಿತ್ತ ಅಂತ ಹೇಳ್ತಾರೆ, ಕೆಲವು ಕಡೆ ಬುದ್ಧಿ ಅಂತ ಹೇಳ್ತಾರೆ. ಚಿತ್ತ ವೃತ್ತಿ ನಿರೋಧ, ಮನಸ್ಸಿನಲ್ಲಿ ನಡೀತಕ್ಕಂತಹ ಎಲ್ಲ ವೃತ್ತಿಗಳು, whatever modifications, the vrittis which are running inside the mind should stop to attain yoga. ಯೋಗದ ಸಿದ್ಧಿಗಾಗಿ ಯಾವುದನ್ನ ಪತಂಜಲಿಗಳು ಯೋಗ ಅಂತ ಹೇಳ್ತಿದ್ದಾರೆ, ಅದು ಸಿದ್ಧಿಸ್ಲಿಕ್ಕಾಗಿ ಮನಸ್ಸು ಶಾಂತಗೊಳ್ಳಬೇಕು. ಒಂದು ಚಿಕ್ಕ ಉದಾಹರಣೆ ತೆಗೆದುಕೋಣ. ಬುದ್ಧ ಕಾಡಿನಲ್ಲಿ ನೂರಾರು ಶಿಷ್ಯಗಳರೊಂದಿಗೆ ವಾಸವಾಗಿದ್ದ. ಬೆಳಗ್ಗೆ ಎದ್ರೆ ಧ್ಯಾನ, ಪ್ರವಚನ, ಪ್ರಶ್ನೆ ಉತ್ತರಗಳು, ನಿರೂಪಣೆ, ಸಾಧನೆ ಇತ್ಯಾದಿಗಳಲ್ಲಿ. ಒಂದು ಕಾಡಿನ ಒಂದು ಜಾಗದಲ್ಲಿ ಬಾಯಾರಿಕೆ ಆಯಿತು. ನೀರನ್ನ ತರಲಿಕ್ಕೆ ಹತ್ತಿರವಿರ್ತಕ್ಕಂತಹ ಶಿಷ್ಯ ಆನಂದನಿಗೆ ಹೇಳಿದ. ಆನಂದ ಹತ್ತಿರದಲ್ಲಿರ್ತಕ್ಕಂತಹ ಝರಿಗೆ ಹೋಗಿ ನೀರನ್ನ ತರಲಿಕ್ಕೆ ಹೋದ. ಅಲ್ಲಿ ಹೋಗಿ ನೋಡ್ತಾನೆ, ಆಗ ತಾನೇ ಒಂದು ಜಟಕ ಗಾಡಿ, ಎತ್ತಿನ ಬಂಡಿ ಅದರಲ್ಲಿ ಹಾದು ಹೋಗಿದೆ. ಸೊ ದ ವಾಟರ್ ಹ್ಯಾಸ್ ಬಿಕಮ್ ಮಿಕ್ಸ್ಡ್ ಅಪ್ ವಿತ್ ಡರ್ಟ್. ದಿ ವೆಹಿಕಲ್ ಹ್ಯಾಸ್ ಮೂವ್ಡ್ ಜಸ್ಟ್ ಬಿಫೋರ್ ಹಿ ವೆಂಟ್. ಸೊ ಆ ನೀರು ಬಹಳಷ್ಟು ಗಲೀಜಾಗಿದೆ. ಗಲೀಜ್ ನೀರು ಏನ್ ಮಾಡೋದು ಅಂತ ಹಾಗೆಯೇ ಬರೀ ಕೈಯಲ್ಲಿ ವಾಪಸ್ ಹೋಗ್ತಾರೆ. ಬುದ್ಧ ಹೇಳ್ತಾನೆ, ಬರೀ ಕೈಯಲ್ಲಿ ಬಂದ್ಯಾ? ಹೌದು, ಬಹಳ ಗಲೀಜಿತ್ತು. ಈಗ ಹೋಗು. ಗಲೀಜಿತ್ತು ಗುರುಗಳೇ, ಈಗ ಹೋಗಿ ತೆಗೆದುಕೊಂಡು ಬಾ. ಈಗ ಹೋಗಿ ನೋಡ್ತಾನೆ, ಅವನು ಹೋಗಿ ಬರ್ಲಿಕ್ಕೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಆಗಿರುತ್ತೆ. ಈಗ ಹೋದಾಗ ನೀರು ಬಹಳ ಸ್ಪಷ್ಟವಾಗಿ ಶುದ್ಧವಾಗಿರುತ್ತೆ. ಅದನ್ನು ತೆಗೆದುಕೊಂಡು ಬುದ್ಧನಿಗೆ ಕೊಡ್ಲಿಕ್ಕೆ ಹೋಗ್ತಾನೆ. ಬುದ್ಧನ ಪ್ರಶ್ನೆ ಏನು ಗೊತ್ತಾ? ನೀರು ಹೇಗೆ ಶುದ್ಧ ಆಯಿತು? ನೀನು ಶುದ್ಧ ಮಾಡಿದ್ಯಾ? ನಾನು ಮಾಡಲಿಲ್ಲ. ಕೇಳಿಸ್ಕೊಳ್ಳಿ ಉತ್ತರವನ್ನು. ನಾನು ಮಾಡಲಿಲ್ಲ. ಯಾರು ಮಾಡಿದ್ರು? ನೀನೇನು ಪ್ರಯತ್ನ ಮಾಡಲಿಲ್ಲ. ನೀರು ಹೇಗೆ ಶುದ್ಧವಾಯಿತು? ತಾನು ಶುದ್ಧ ಮಾಡಲಿಲ್ಲ, ಆದರೆ ನೀರು
ನೀರನ್ನು ಶುದ್ಧ ಮಾಡಲಿಕ್ಕೆ ಅವನು ಯಾವುದೇ ಪ್ರಯತ್ನ ಮಾಡಲಿಲ್ಲ. ಬುದ್ಧ ಕೇಳಿದ. ಮಿಕ್ಕಿದ ಸಾಧಕರಿಗೂ ಈ ಉದಾಹರಣೆಯನ್ನ ನೀಡಿದ. ನೀರು ಗಲೀಜಾಗಿತ್ತು. ಆ ಗಲೀಜಾದಂತಹ ಕಲ್ಮಶವನ್ನ ಕೆಳಗೆ ಇಳಿಲಿಕ್ಕೆ ಬಿಟ್ಟ. ದಿಸ್ ಈಸ್ ಕಾಲ್ಡ್ ರಿಲ್ಯಾಕ್ಸೇಷನ್. He didn't do any extra thing. When there was dirt in water, he just left that place and came to Buddha. It means he left water, he left dirt to settle down. Did you understand? Did you hear these sentences? ಬಹಳ ಚೆನ್ನಾಗಿ, ಎಷ್ಟು ಅಮೂಲ್ಯವಾದಂತಹ ಸಂದೇಶ ಅಂತ ಹೇಳಿದ್ರೆ, ಮನಸ್ಸಿನ ಕಲ್ಮಶ, ಮನಸ್ಸಿನ ಹಾರಾಟ, ಮನಸ್ಸಿನ ಚಂಚಲತೆಯನ್ನ ಕಡಿಮೆ ಮಾಡಲಿಕ್ಕೆ, ಇಫ್ ಯು ವಾಂಟ್ ಟು ಮೇಕ್ ಯುವರ್ ಮೈಂಡ್ ಕ್ವೈಟ್, ಸ್ಕ್ಯಾಟರ್ಡ್ ಮೈಂಡ್ ಇಂಟು ಕಾನ್ಸಂಟ್ರೇಷನ್, do you need any effort to do it? With this example, Buddha is telling, let it get relaxed. You just let it down. You just leave it. You are clinging it. ನೀನು ಅಂಟ್ಕೊಂಡಿದ್ಯಾ, ಸದಾ ಚಂಚಲವಾದಂತಹ ಮನಸ್ಸಿನ ಬಗ್ಗೆ ಆಲೋಚನೆ ಮಾಡ್ತಿದ್ಯಾ. ಅದನ್ನ ಧ್ಯಾನ ಅಂದ್ರೆ ನಾ ಹೇಳದ್ನಲ್ಲ, ಅವೇರ್ನೆಸ್ ಆಗಿ ಅದನ್ನ ನೋಡ್ತಾ ಇರು. ಇದನ್ನ ಆ ನೀರನ್ನ ಸ್ವಲ್ಪ ಹೊತ್ತು ಕುಳಿತುಕೊಂಡು ನೋಡು, ತನ್ನ ಪಾಡಿಗೆ ತಾನು ಗಲೀಜು ಕೆಳಗಿಳಿತು. ಈ ವಿಷಯದಲ್ಲಿ ಮನಸ್ಸಿನ 5 ಸ್ಥಿತಿಗಳ ಬಗ್ಗೆ ಬರೆಸಿದ್ದೆ, ನೆನಪಿದೆಯಾ? ಕ್ಷಿಪ್ತಂ, ಮೂಢಂ, ವಿಕ್ಷಿಪ್ತಂ, ಏಕಾಗ್ರಂ, ನಿರುದ್ಧಂ. ಅರ್ಥ ಆಯ್ತಲ್ವಾ? 5 stages of mind. What is ಕ್ಷಿಪ್ತ? ವೆರಿ ಸ್ಕ್ಯಾಟರ್ಡ್. ಕುಳಿತಿದ್ದೀರಾ, ನನ್ನನ್ನು ನೋಡ್ತಾ ಇದ್ದೀರಾ, ಟಿವಿ ನೋಡ್ತಾ ಇದ್ದೀರಾ, ಬುಕ್ ನೋಡ್ತಿದ್ದೀರಾ, ಅಡಿಗೆ ಮನೆ ಕಡೆ ಗಮನ ಹೋಗ್ತಾ ಇದೆ, ಮಕ್ಕಳ ಶಬ್ದ ಕೇಳಿಸ್ತಾ ಇದೆ, ಯು ಆರ್ ಲಿಸ್ನಿಂಗ್ ಎವ್ರಿಥಿಂಗ್, ಸೀಯಿಂಗ್ ಎವ್ರಿಥಿಂಗ್. ಮೈಂಡ್ ಈಸ್ ನಾಟ್ ಸಿಟಿಂಗ್ ಇನ್ ಒನ್ ಪ್ಲೇಸ್, ಇಟ್ ಈಸ್ ಆಲ್ವೇಸ್ ಸ್ಕ್ಯಾಟರ್ಡ್. ದಿಸ್ ಈಸ್ ಕಾಲ್ಡ್ ಮೋರ್ ಪರ್ಸೆಂಟೇಜ್ ಆಫ್ ರಜಸ್. ರಜೋಗುಣದ ಹೆಚ್ಚಿದ್ದಾಗ ಮನಸ್ಸು ಈ ಸ್ಥಿತಿಯಲ್ಲಿರುತ್ತೆ. ಯಾವುದು? ಕ್ಷಿಪ್ತ. ಎರಡನೇದು ಮೂಢ. ಮೂಢದಲ್ಲಿ ತಮಸ್ ಹೆಚ್ಚಿರುತ್ತೆ. ತಮಸ್ ಅಂದ್ರೆ ನಿದ್ದೆ, ಮೋಹ, ಜ್ಞಾನವಿಲ್ಲ, ಯಾವುದು ಸರಿ ಯಾವುದು ತಪ್ಪು ಅನ್ನುವ ಅರಿವೇ ಇಲ್ಲ. ಅಂತಹ ಸ್ಥಿತಿಯ ಚಿತ್ತವನ್ನ ಮೂಢ ಚಿತ್ತ ಅಂತ ಹೇಳ್ತಾರೆ. ಉದಾಹರಣೆಗೆ ಯಾವ್ದು ಹೇಳಿದ್ದೆ? ಧೃತರಾಷ್ಟ್ರ, ದುರ್ಯೋಧನನ ತಂದೆ. ಪಾಂಡವರು ಕೌರವರು, ಯಾರು ಸರಿ ಯಾರು ತಪ್ಪು, ತನ್ನ ಮಗ ಅನ್ನುವ ಒಂದೇ ಕಾರಣಕ್ಕೆ ಅವನು ಎಲ್ಲದರಲ್ಲೂ ಸರಿ ಇರ್ತಾನೆ ಅನ್ನುವ ಭಾವದಲ್ಲಿ ಧೃತರಾಷ್ಟ್ರನ ಮನಸ್ಸು ಸದಾ ಇರ್ತಿತ್ತು. ಧೃತರಾಷ್ಟ್ರನ ಹಾಗೆ ನಿಮ್ಮ ಮನಸ್ಸಿದ್ರೆ ಸರಿ ತಪ್ಪಿನ ವಿವೇಕ ನಮ್ಮ ಬದುಕಿನಲ್ಲೂ ಆಗತ್ತೆ. ವಾಟ್ ಶುಡ್ ಐ ಸೆಲೆಕ್ಟ್? ವಾಟ್ ಈಸ್ ರೈಟ್? ವಾಟ್ ಈಸ್ ರಾಂಗ್? ವಿ ಆರ್ ನಾಟ್ ಏಬಲ್ ಟು ಡಿಸೈಡ್. We are not at all able to select any one particular thing which may lead us to greater things. Never. So that sthiti where mind is dormant. It is full of tamoguna. You can call it inertia. It is not moving. So these circumstances when you find in your mind, that is moodha. Then vikshipta. See, ಫಸ್ಟ್ ಮೊದಲನೇ ಸ್ಥಿತಿ ಕ್ಷಿಪ್ತ ಇತ್ತು, ಅದರ ಜೊತೆ ವಿ ಸೇರಿಸ್ಬಿಟ್ರು. ವಿ ಅನ್ನೋದು ಉಪಸರ್ಗ, ಪ್ರೆಫಿಕ್ಸ್ ಇನ್ ಇಂಗ್ಲಿಷ್. ಸೊ ವೆನ್ ಪ್ರೆಫಿಕ್ಸ್ ಜಾಯಿನ್ಸ್ ಟು ಅ ವರ್ಡ್, ದ ಮೀನಿಂಗ್ ಚೇಂಜಸ್. ಕ್ಷಿಪ್ತ ಇದೆ, ಇಟ್ ಈಸ್ ಸ್ಕ್ಯಾಟರಿಂಗ್, ಇಟ್ ಈಸ್ ಮೂವಿಂಗ್, ಇಟ್ ಈಸ್ ಗೋಯಿಂಗ್ ಹಿಯರ್ ಅಂಡ್ ದೇರ್, ವಿಶೇಷಣ. ಆದರೆ ಒಮ್ಮೊಮ್ಮೆ ಅದು ಏಕಾಗ್ರತೆಯ ಕಡೆಗೂ ಬರುತ್ತೆ, ಡಿಸಿಷನ್ ಕಡೆಗೂ ಬರುತ್ತೆ, ಮತ್ತೆ ಹೆಚ್ಚು ಹೆಚ್ಚು ಆ ಕಡೆ ಚಂಚಲತೆಗೆ ಹೊರಟು ಹೋಗುತ್ತೆ. ವಿಕ್ಷಿಪ್ತ ಕ್ಷಿಪ್ತಕ್ಕಿಂತ ಬೆಟರ್. ಇಟ್ ಈಸ್ ಬೆಟರ್ ದನ್ ಕ್ಷಿಪ್ತ, ಬಟ್ ಸ್ಟಿಲ್ ಇಟ್ ಈಸ್ ಚಂಚಲ ಮನಃ. ನಾಲ್ಕನೇದು ಏಕಾಗ್ರ. ಏಕ ಅಗ್ರ.
ದ ಮೈಂಡ್ ಈಸ್ ಪಾಯಿಂಟಿಂಗ್ ಟುವರ್ಡ್ಸ್ ಓನ್ಲಿ ಒನ್ ಪಾಯಿಂಟ್, ಒಂದೇ ದಿಕ್ಕಿನಲ್ಲಿ. ಏಕಮೇವ ಅಗ್ರಂ, ಒಂದೇ ದಿಕ್ಕಿನಲ್ಲಿ. ನಿರುದ್ಧ, ಆ ಒಂದೂ ಕೂಡ ಸಮಾಪ್ತಿಯಾಗೋಯ್ತು. ಇದನ್ನ ಮುಂದೆ ಅಡ್ವಾನ್ಸ್ ಸೆಷನ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇದು ಈಗಲೇ ಅರ್ಥ ಆಗೋದಿಲ್ಲ. ಏಕಾಗ್ರ ಸ್ವಲ್ಪ ಮಟ್ಟಿಗೆ ಅರ್ಥವಾಗುತ್ತೆ. ಮನಸ್ಸಿನ ನಿರುದ್ಧ ಸ್ಥಿತಿ ಅಂದ್ರೆ ಏನು ಇಷ್ಟು ತಿಳ್ಕೊಳ್ಳೋಣ. ನಿರುದ್ಧದ ಸ್ಥಿತಿ ಕೂಡ ಇರುತ್ತೆ, ಸರಿನಾ? ಮುಂದೆ ಹೇಳಿದ್ರು ಯೋಗ ಚಿತ್ತವೃತ್ತಿ ನಿರೋಧ. ನಿನ್ನೆ ಈ ಗುಣಗಳ ಬಗ್ಗೆ ನಾವು ಸೂತ್ರವನ್ನ ಅರ್ಥ ಮಾಡ್ಕೊಳ್ತಾ ತಿಳ್ಕೊಂಡಿದ್ವಿ. ಸತ್ವ, ರಜಸ್, ತಮಸ್ ಅಂತ ಹೇಳಿ ದೇರ್ ಆರ್ 3 ಗುಣಾಸ್ ವಿಚ್ ಆರ್ ರೀಸನ್ಸ್ ಫಾರ್ ಆರ್ ಕಾಸ್ ಫಾರ್ ಮನಸ್. ಈ 3 ಗುಣಗಳು ದೀಸ್ ಎಕ್ಸಿಸ್ಟ್ ಇನ್ ಪ್ರಕೃತಿ. ಯು ಆರ್ ಸೀಯಿಂಗ್ ಪ್ರಕೃತಿ, ರೈಟ್? ಇನ್ ಸೆಟಲ್ ಸ್ಟೇಟ್ ಇನ್ ಪ್ರಕೃತಿ these gunas exist. So sattva, it is very bright. Bright means aware, you are knowing, knowledge. Ekagra, when you are in sthiti, this sattva is active, right? Rajasika, active more. See, ಯಾವಾಗ ನೀವು ಬಹಳ ಉತ್ಸಾಹವಾಗಿರಬೇಕು ಅಂತ ನಾವು ಹೇಳ್ತೀವಿ. ಅತಿ ಉತ್ಸಾಹವಾಗಿ ಸ್ವಲ್ಪ ಪ್ರಜ್ಞೆ ಇಲ್ಲದೆ ಇದ್ರೆ ಆ ಉತ್ಸಾಹ ಪ್ರಯೋಜನವಿಲ್ಲ. ರಜೋಗುಣ ಇಂಥದ್ದು. ರಜೋಗುಣ ಆಕ್ಟಿವ್ ಆಗಿರಬೇಕು. ವೆನ್ ವಿ ಡೂ ಕಪಾಲಭಾತಿ, ಭಸ್ತ್ರಿಕಾ, ಬಾಡಿ ಬಿಕಮ್ಸ್ ಆಕ್ಟಿವ್, ಮೈಂಡ್ ಬಿಕಮ್ಸ್ ಬ್ಲಾಸಮಿಂಗ್, ರೈಟ್? ಸೊ ಬಾಡಿ ಈಸ್ ಆಕ್ಟಿವ್ ಬಟ್ ಮೈಂಡ್ ಈಸ್ ನಾಟ್ ಸ್ಟಿಲ್. ದೆನ್ ವಾಟ್ ಈಸ್ ಯೂಸ್? ಸೊ ದಿಸ್ ಹ್ಯಾಪನ್ಸ್ ವೆನ್ ರಜೋಗುಣ ಇಸ್ ಮೋರ್. You understood Sattva-guna. What is Sattva-guna? See, when your mind is understanding clearly, happy, blissful, clarity, very brightness. So when mind is like this, then understand Sattva-guna is more in mind. Your mind is very active, walking here and there, grasping, believing, thinking, deciding many things. But clarity is not there. Maybe, but not optimum. ಉತ್ಸಾಹವಾಗಿದೆ, ಆದರೆ ಸ್ಪಷ್ಟತೆ ಇಲ್ಲ. ಆವಾಗ ರಜೋಗುಣ ಹೆಚ್ಚಿದೆ, ಸತ್ವಗುಣ ಕಡಿಮೆ ಆಗಿದೆ. ತಮೋಗುಣ ಹೇಗೆ? ಎರಡೂ ಇಲ್ಲ. ಹೇಗಿರುತ್ತೆ? ಮಂಕಾಗಿರುತ್ತೆ. ಇಟ್ ಈಸ್ silent. Silent is not in the way bliss is. Silent means doing nothing, knowing nothing, doesn't want to do anything, doesn't want to do any new thing in life. We find many people like this. ನಮ್ಮ ಬದುಕಿನಲ್ಲೂ ಕೂಡ ಮಕ್ಕಳು, ಯುವಕರು, ಹಿರಿಯರು, ಈ ತರ ಅನೇಕ ವ್ಯಕ್ತಿಗಳನ್ನ ನೋಡ್ತೀವಿ. ಕೆಲವರು ಚುರುಕಾಗಿರ್ತಾರೆ. ಒಂದು ಚಿಕ್ಕ ಉದಾಹರಣೆ ಹೇಳ್ತೇನೆ. ನಾವು ಪಾಪ್ಕಾರ್ನ್ ಮಾಡ್ತೀವಿ, ಹೌದಾ? ವಿ ಡೂ ಪಾಪ್ಕಾರ್ನ್. ವಿ ಪುಟ್ ಇಟ್ ಇನ್ಸೈಡ್ ದಿ ಪ್ರೆಷರ್ ಕುಕ್ಕರ್. ಸೊ ಥ್ರೂ ಹೀಟ್, ಡ್ಯೂ ಟು ದ ಹೀಟ್, ಪಾಪ್ಕಾರ್ನ್ increases in size. It pops up. This is what is called popping. ಕಂಪ್ಯೂಟರಲ್ಲಿ ವಿಂಡೋ ಪಾಪಪ್ ಆಗುತ್ತೆ. ಸೊ ಹೀಗೆ ಅರಳುತ್ತೆ ಅಲ್ವಾ? ಸೊ ಈ ಜೋಳಗಳಲ್ಲಿ 3 ವಿಧ. ಕೆಲವು ಮಲ್ಲಿಗೆ ಅಂತ, ಲೈಕ್ ಮಲ್ಲಿಗಾ ಫ್ಲವರ್, ಇಟ್ ಪಾಪ್ಸ್ ಕಂಪ್ಲೀಟ್ಲಿ, ರೈಟ್? ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸಮ್ ಆರ್ ದೇರ್, ದೇ ಕಮ್ ಅಪ್ ಟು 50%. ದೇರ್ ಆರ್ ಸಮ್ ಕಾರ್ನ್ಸ್ ಲೈಕ್ ದಿಸ್. ಕೆಲವು ಜೋಳಗಳು ಅರ್ಧ ಬರ್ತವೆ, ಇನ್ ಕೆಲವು ಹಾಗೇ ಬಿದ್ದಿರ್ತವೆ. ಅರ್ಥ ಆಗಿರ್ಬೇಕಲ್ಲ ನಿಮ್ಗೆ? ಈ ಉದಾಹರಣೆ ಬಹಳ ಚೆನ್ನಾಗಿದೆ. ಈ ಉದಾಹರಣೆ, ಜೋಳಗಳು ಪೂರ್ಣ ಅರಳಿರುವುದು ಸತ್ವ ಅಂತ ತಿಳಿಯೋಣ, ಅರ್ಧ ಅರಳಿರುವುದು ರಜೋಗುಣ ಅಂತ ತಿಳಿಯೋಣ. ಪ್ರಯತ್ನನೇ ಮಾಡಿಲ್ಲ, ಎಷ್ಟಾದ್ರೂ ಬಿಸಿ ಕೊಡಿ, ಅದು ಅರಳೋದೇ ಇಲ್ಲ. ಇಟ್ ಡಸಂಟ್ ಪಾಪ್ಸ್ ಅಪ್. ದಟ್ ಈಸ್ ತಮೋಗುಣ. ಜಸ್ಟ್ ಟು ಅಂಡರ್ಸ್ಟ್ಯಾಂಡ್, ಐ ಆಮ್ ನಾಟ್ ಟೆಲ್ಲಿಂಗ್ ದಿಸ್ ಇಸ್ ಪರ್ಫೆಕ್ಟ್ ಎಕ್ಸಾಂಪಲ್. ಜಸ್ಟ್ ಟು ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಇದು ಉತ್ತಮವಾದ ಉದಾಹರಣೆ.
Now we have learned what is yoga. When you close your eyes, body is still, mind we are making still, mind gets silent, ಮನಸ್ಸು ಶಾಂತವಾಗುತ್ತೆ, ಮನಸ್ಸಿನ ವೃತ್ತಿಗಳು ಕಡಿಮೆ, ಸ್ಮಾಲರ್, ಲೆಸರ್, all the modifications of mind becomes lesser only through dhyana, through knowledge. Okay? I will tell a sentence, note it down. ಒಂದು ವಾಕ್ಯವನ್ನು ಹೇಳ್ತೇನೆ. ಮುಕ್ತಿ, ಸಮಾಧಿ ಯಾವುದರಿಂದ ಆಗುತ್ತೆ? Will you write down? ಜ್ಞಾನಾನ್ ಮುಕ್ತಿ. I will repeat. ಜ್ಞಾನಾನ್ ಮುಕ್ತಿ. ಮುಕ್ತಿ, ಸಮಾಧಿ, 100 ಬಸ್ಕಿ ಹೊಡೆಯೋದ್ರಿಂದ, 100 ಸೂರ್ಯ ನಮಸ್ಕಾರ ಮಾಡೋದ್ರಿಂದ, ಪುಣ್ಯ ಕರ್ಮಗಳನ್ನ ಮಾಡೋದ್ರಿಂದ, 100 ಒಳ್ಳೆ ಕೆಲಸ ಮಾಡೋದ್ರಿಂದ ಮುಕ್ತಿ ಆಗತ್ತಾ? ಇಲ್ಲ ಅಂತ ಹೇಳ್ತಾರೆ ಹಿರಿಯರು. ನೋ, ಡೂಯಿಂಗ್ ಆಲ್ ದೀಸ್ ವರ್ಕ್ಸ್ ವಿಲ್ ನಾಟ್ ಲೀಡ್ ಯು ಟುವರ್ಡ್ಸ್ ಮುಕ್ತಿ. ದೆನ್ ಹೌ ಮುಕ್ತಿ ಹ್ಯಾಪನ್ಸ್? ಮುಕ್ತಿ, ಸಮಾಧಿ ಹ್ಯಾಪನ್ಸ್ ಓನ್ಲಿ ಥ್ರೂ, listen carefully, knowing, ಅರಿವಿನಿಂದ, ಜ್ಞಾನದಿಂದ. knowing that I am not body, knowing I am different than what I am seeing. ನಾನು ಏನನ್ನ ನೋಡ್ತಿದ್ದೇನೆ, ಏನನ್ನ ಅನುಭವಿಸ್ತಿದ್ದೇನೆ, ಇದು ನಾನಲ್ಲ ಅನ್ನುವ ಅರಿವಾದಾಗ, ಜ್ಞಾನವಾದಾಗ ನೀನು ಮುಕ್ತನಾಗ್ತೀಯ. ಅಲ್ಲಿವರೆಗೂ ಒಂದಲ್ಲ ಒಂದು ರೀತಿ ಬಂಧನದಲ್ಲೇ ಇರ್ತೀಯ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ, ಮುಕ್ತಿ ಹ್ಯಾಪನ್ಸ್ ಓನ್ಲಿ ಬೈ ನೋಯಿಂಗ್. ದೆನ್ ಸ್ವಾಮೀಜಿ, all these yogasanas, pranayamas, are they not useful? Definitely useful. ಅವು ಕೂಡ ಉಪಯುಕ್ತವಾಗಿರ್ತವೆ. ಹೇಗೆ? ಅವೆಲ್ಲವೂ ಜ್ಞಾನದ ಹಾದಿಯಲ್ಲಿ ನಿಮ್ಮನ್ನ ಕರ್ಕೊಂಡ್ಬರ್ಲಿಕ್ಕೆ. ಶರೀರ ಸ್ಥಿರವಾದ್ರೆ ಜ್ಞಾನ ಬೇಗ ಆಗುತ್ತೆ, ಮನಸ್ಸು ಸ್ಥಿರವಾದ್ರೆ ಅರಿವು ಆಗುತ್ತೆ. ವೆನ್ ಬಾಡಿ ಮೈಂಡ್ ಬಿಕಮ್ಸ್ ಸ್ಟಿಲ್, ಪ್ಯೂರ್, then only you can be able to know. So in this way, yogasana, pranayama, asana, yama niyamas, learning, good deeds, punya, and everything will help, right? So everything will help. In this way they will lead you to knowing state. ಇವೆಲ್ಲ ಕ್ರಿಯೆಗಳು, ನಾನು 1 ಗಂಟೆ ಯೋಗಾಸನ ಮಾಡ್ತಾ ಇದ್ದೀನಿ, ನನಗೆ ಮುಕ್ತಿ ಬೇಗ ಆಗತ್ತೆ. ನೋ ನೋ, 1 ಗಂಟೆಯ ಯೋಗಾಸನ ನಿನ್ನ ಜ್ಞಾನದ ಅರಿವಿನ ಸ್ಥಿತಿಯನ್ನ ಬೆಳೆಸಿದ್ರೆ ಎಸ್, ಮುಕ್ತಿ ಬೇಗ ಆಗುತ್ತೆ. ಅದು ಬಿಟ್ಟು 1 ಗಂಟೆ ಓದ್ತಾ ಇದ್ದೇನೆ, 1 ಗಂಟೆ ಬಸ್ಕಿ ಮಾಡ್ತಿದ್ದೇನೆ, 1 ಗಂಟೆ ದಂಡ ಮಾಡ್ತಿದ್ದೇನೆ, 1 ಗಂಟೆ ಸೂರ್ಯ ನಮಸ್ಕಾರ ಮಾಡ್ತಿದ್ದೇನೆ, ಈ ರೀತಿ 100 ಕ್ರಿಯೆಗಳು, 100 ಕೆಲಸಗಳು ಮಾಡ್ತಿದ್ರು ಶರೀರ ಚೆನ್ನಾಗಾಗುತ್ತೆ. ಆದ್ರೆ ಅವು ಮುಕ್ತಿಗೆ ಕಾರಣವಾಗ್ತವೆ. ಆದ್ದರಿಂದ ಯೋಗ ಸೂತ್ರಗಳನ್ನ ತಿಳಿದುಕೊಳ್ಬೇಕು. ಆದ ಕಾರಣ, ಫಾರ್ ದಟ್ ರೀಸನ್ ವಿ ಶುಡ್ ಲರ್ನ್ ಯೋಗ ಸೂತ್ರ, ಬಿಕಾಸ್ ಯೋಗ ಸೂತ್ರ will give you a new insight within you, a new dimension within you, how you can understand, how you can see the same life in new way, in a particular new way. ಒಂದು ಹೊಸ ದೃಷ್ಟಿಕೋನದಲ್ಲಿ ಅದೇ ಮಕ್ಕಳು, ಅದೇ ಹೆಂಡತಿ, ಅದೇ ಗಂಡ, ಅದೇ ಪರಿವಾರ, ಅದೇ ಗುರುಗಳು, ಅದೇ ವಾತಾವರಣ, ಅದೇ ಮನೆ, ಎಲ್ಲ ಅದೇ ಇರುತ್ತೆ. ಆದರೆ ಯೋಗ ಸೂತ್ರಗಳು ಒಮ್ಮೆ ಕಣ್ಣನ್ನ ಮುಚ್ಚಿ ಕಣ್ಣನ್ನ ತೆಗೆಯುವಷ್ಟರಲ್ಲಿ ಒಂದು ಹೊಸ ಬಗೆಯ ದೃಷ್ಟಿಕೋನ, ದರ್ಶನವನ್ನ ಇಟ್ ಗಿವ್ಸ್ ಟು ಅಸ್. ವೆನ್ ಯು ಲರ್ನ್ ಯೋಗ ಸೂತ್ರ, ಇಟ್ ಈಸ್ ಗೋಯಿಂಗ್ ಟು ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್. ಸೊ ಯೋಗ, ಸಮಾಧಿ. ಸಮಾಧಿಯಲ್ಲಿ 2 ವಿಧ, ರೈಟ್? ಚಿತ್ತ ವೃತ್ತಿ ನಿರೋಧ, 2 types,
Vyasa is describing. Patanjali didn't describe here. Vyasa tells. Note it down. Samprajnata samadhi. You can repeat also. Then you join a into it. Asamprajnata samadhi. Very easy. Samprajnata samadhi. Then ಅಸಂಪ್ರಜ್ಞಾತ ಸಮಾಧಿ. ಇವುಗಳನ್ನ ಸುಲಭವಾಗಿ ಹೀಗೆ ಅರ್ಥ ಮಾಡಿಕೊಳ್ಳೋಣ. ನೀವು ನನ್ನನ್ನ ನೋಡ್ತಾ ಇದ್ದೀರಾ. ಯು ಆರ್ ಸೀಯಿಂಗ್ ಮೀ, ಲಿಸ್ನಿಂಗ್ ಮೀ. ವಾಟ್ ಯು ಆರ್ ಸೀಯಿಂಗ್? ಯು ಆರ್ ಸೀಯಿಂಗ್ ಮೈ ಕ್ಲೋತ್ಸ್, ಮೈ ಐಸ್, ಮೈ ನೋಸ್, ಮೈ ಫೇಸ್, listening my voice. Maybe you are seeing my background wall. You are listening other sounds also. Your mind is not concentrated. Now, ಈಗ ನೀವೇನ್ ಮಾಡಿ, ನನ್ನ ಒಂದು 10 ಸೆಕೆಂಡ್ಗಳ ಕಾಲ ಲುಕ್ ಇನ್ ಟು ಮೈ ತಿಲಕವನ್ನು, ನನ್ನ ಬೊಟ್ಟನ್ನೇ ನೋಡಿ. ಟ್ರೈ ಇಟ್. ವೆರಿ ಗುಡ್. ಇದರಲ್ಲಿ ಏನಾಯ್ತು? ಒಂದೇ ಕಡೆ ದೃಷ್ಟಿಕೋನ ಇಟ್ಟಾಗ, ವೆನ್ ಯು ಕಾನ್ಸಂಟ್ರೇಟ್ ಆನ್ ಒನ್ ಪಾರ್ಟ್, other things you are not concentrating, they get diffused. You see only one place, right? Samprajnata samadhi, knowing very clearly what I am, who I am, ನಾನು ಯಾರು, ನನ್ನ ಸ್ವರೂಪ ಹೇಗಿದೆ, ನನ್ನ ಉಸಿರು ಹೇಗಿದೆ, ನನ್ನ ಅಂತರಂಗ ಅಂತಃಕರಣ ಹೇಗಿದೆ. ಹೀಗೆ ನೋಡ್ತಾ 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 ಒಂದು ದಿನ ನಾನು ಬೇರೆ, ದೇಹ ಬೇರೆ. ಸಂಪ್ರಜ್ಞಾನ, ಚೆನ್ನಾಗಿ ಅರಿವು ಪ್ರಜ್ಞಾನವಾಗುವಂತಹ ಮನಸ್ಸಿನ ಸ್ಥಿತಿ. ಸಂಪ್ರಜ್ಞಾತ ಸಮಾಧಿ. ಸೊ ವೆನ್ ಯು ಸಿಟ್ ಫಾರ್ ಮೆಡಿಟೇಷನ್ ಫಾರ್ ಅವರ್ಸ್ ಟುಗೆದರ್, ಧ್ಯಾನದಲ್ಲಿ ಗಂಟೆಗಳ ಗಟ್ಟಲೆ ಒಂದೇ ಕಡೆ ಗಮನ ಇಟ್ಟು ಕುಳಿತಾಗ ಸಮಾಧಿಯ ಅನುಭವ ಆಗುತ್ತೆ. ಟುಮಾರೋ ಇಟ್ ಸೆಲ್ಫ್ ಯು ವಿಲ್ ಎಕ್ಸ್ಪೀರಿಯನ್ಸ್. ಐ ಆಮ್ ನಾಟ್ ಟೆಲಿಂಗ್ ದಟ್. ಇಟ್ ವಿಲ್ ಡಿಪೆಂಡ್ ಆನ್ ಯುವರ್ ಕಮಿಟ್ಮೆಂಟ್, ಆನ್ ಯುವರ್ ಸ್ಪೀಡ್. ಇಟ್ ಮೇ ಹ್ಯಾಪನ್ ಟುಮಾರೋ, ಇಟ್ ಮೇ ಹ್ಯಾಪನ್ ಇನ್ 1 week, ಇಟ್ ಮೇ ಗೋ ಅಪ್ ಟು 1 year too. ಆಶಾ ಭಾವನೆಯನ್ನು ಬಿಡಬೇಡಿ. ಯೋಗ ಸಾಧಕರು ಅನಂತ ಆಶೆಯೊಂದಿಗೆ ಕುಳಿತರು. ಎರಡನೇದು, ಆ ಒಂದರ ಬಗ್ಗೆ ಅರಿವು. ನಾನು ಬೇರೆ, ದೇಹ ಬೇರೆ, ನನ್ನ ಇಂದ್ರಿಯಗಳ ಸ್ವರೂಪ, ಇವೆಲ್ಲ ಅರಿವಿನ ಕ್ಲಾರಿಟಿ. ವೆನ್ ಯು ಆರ್ ನೋಯಿಂಗ್ ಕಂಪ್ಲೀಟ್ ಕ್ಲಿಯರ್ಲಿ, ದಟ್ ಕ್ಲಿಯರ್ ನೋಯಿಂಗ್ ಆಲ್ಸೋ ಅನ್ ಅಬ್ಸ್ಟ್ರಕ್ಷನ್ ಇನ್ ಸಮಾಧಿ. ಫೀಲಿಂಗ್ ಜೋಕ್, ಹಾಸ್ಯ ಅನ್ಸುತ್ತಲ್ಲ. ಇಷ್ಟೆಲ್ಲ ಧ್ಯಾನ ಮಾಡಿ ಅಂತಿಮ ಸ್ಥಿತಿಗೆ ಹೋದ್ವಿ. ಆ ಒಂದೇ ಅತ್ಯಂತ ಪ್ರಜ್ಞಾನದ ಸ್ಥಿತಿ ಕೂಡ ಸಮಾಧಿಗೆ ಅಡ್ಡವಂತೆ. ಆ ಕಡೆಯ ಚಿಂತನೆ ಕೂಡ, ಅತ್ಯಂತ ಸತ್ಯ ಜ್ಞಾನ ಕೂಡ, ಇಟ್ ಶುಡ್ ನಾಟ್ ಬಿ ದೇರ್. ದೇರ್ ಶುಡ್ ನಾಟ್ ಬಿ ಎನಿ ಗುಡ್ ರಿಪಲ್ ಟು ದಟ್ ಸ್ಥಿತಿ. ಸ್ಟೇಜ್ ಇಸ್ ಕಾಲ್ಡ್ ಅಸಂಪ್ರಜ್ಞಾತ ಸಮಾಧಿ. ಸೊ we learn 2 samadhis, samprajnata, asamprajnata. When you learn yoga, when you teach yoga, you should be knowing 2 ರೀತಿಯ ಸಮಾಧಿಗಳಿವೆ. ಯೋಗವನ್ನ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಈ ಸಮಾಧಿಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕು, ಅವುಗಳ ಅನುಭವಕ್ಕೆ ಪ್ರಯತ್ನಿಸಬೇಕು. ನೆಕ್ಸ್ಟ್ ಸೂತ್ರ ಹೇಳಿ ಎಲ್ಲರೂ. ಯೋಗ ಏನು ಅಂತ ತಿಳಿದ್ವಿ. ಯೋಗ ಏನು ಅಂತ ತಿಳಿದಾಗ ಆಗ ಹೇಗಿರುತ್ತೆ, ನನ್ನ ಸ್ವರೂಪ ಹೇಗಿರುತ್ತೆ, ಹೌ ಐ ವಿಲ್ ಬಿ ಆನ್ ದಟ್ ಸ್ಟೇಜ್. ಸಮಾಧಿಯ ಅನುಭವ ನಡೀತಿದ್ದಾಗ ನಾನು, ಮೈ ಸೆಲ್ಫ್,
ಹೌ ವಿಲ್ ಬಿ ಹೌ ಐ ವಿಲ್ ಬಿ, ನಾನು ಹೇಗಿರ್ತೇನೆ ಅಲ್ಲವಾ? ಪತಂಜಲಿ ವಿಲ್ ಟೆಲ್ ಯು ದಟ್. ರಿಪೀಟ್. ತದಾ ದ್ರಷ್ಟುಃ ಸ್ವರೂಪೇ ಅವಸ್ಥಾನಂ. Easy to chant? Very good. Tada drashtuhu swarupe avasthanam. Very good. Samskrita tada means at that moment. Which moment? When mind becomes silent. No vrittis, no modification, nothing is there. That moment. ತದಾ ದ್ರಷ್ಟುಹು. ಹಿಂದಿನ ತರಗತಿಯಲ್ಲಿ ದ್ರಷ್ಟ ಅಂದ್ರೆ ಏನು, ದೃಶ್ಯ ಅಂದ್ರೆ ಏನು? ದ್ರಷ್ಟ ನೋಡುವವನು, ಒಳಗೆ ಕೂತಿದ್ದಾನಲ್ಲ ನೀವು. ಎವ್ರಿ ಇಂಡಿವಿಜುವಲ್ ಹೂ ಈಸ್ ಸಿಟಿಂಗ್ ಇನ್ಸೈಡ್ ದ ಬಾಡಿ, ದಟ್ ಈಸ್ ಕಾಲ್ಡ್ ದ್ರಷ್ಟ. Now we don't know how he is. We just by heart listen. There is soul, there is Atma, there is Drashta. Elder people are telling, ಹಿರಿಯರು ಹೇಳ್ತಿದ್ದಾರೆ, ಶಾಸ್ತ್ರ ಹೇಳ್ತಿದೆ, ಭಗವದ್ಗೀತೆ ಹೇಳ್ತಿದೆ. But do you know how you are? Ask yourself prominently, humbly. Ask, listen what answer comes to your mind. From within, not from books. Any answer? No, Swamiji. I don't know. ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಸ್ವಾಮೀಜಿ, ನಾನು ಯಾರು? ನಾನು ಕಾಣಿಸ್ತಿದ್ದೇನಲ್ಲ ಸ್ವಾಮೀಜಿ, ಇದೇ ನಾನು. ಇದು ಎಷ್ಟು ದಿನ ಇರುತ್ತೆ? ಹೌ ಮೆನಿ ಡೇಸ್ ದಿಸ್ ವಿಲ್ ಬಿ? ವಿಲ್ ಇಟ್ ನಾಟ್ ವ್ಯಾನಿಶ್? ವಿಲ್ ಇಟ್ ನಾಟ್ ಗೆಟ್ ಇನ್ ಟು ಬರ್ನಿಂಗ್ ಆರ್ ಮಡ್? ಇದು ಸತ್ತೋದ್ರೆ ನಾನು ಸತ್ತೋಗ್ತೀನ ಅಥವಾ ನಾನು ಉಳಿತೀನ? ಆಸ್ಕ್ ಯುವರ್ ಸೆಲ್ಫ್. ಥಿಂಕ್ ಅಬೌಟ್ ಇಟ್. ಚಿಂತನೆ ಮಾಡಿ. ರೈಟ್? ದಟ್ ತತ್ವ ಈಸ್ ಕಾಲ್ಡ್ ದ್ರಷ್ಟ, ವಿಚ್ ಈಸ್ ವಿಟ್ನೆಸ್ ಆಫ್ ಎವ್ರಿಥಿಂಗ್. ಸುಖ, ದುಃಖ, ಇಂದ್ರಿಯ, ಮನಸ್, ಬಾಡಿ, ಬುದ್ಧಿ, ಹ್ಯಾಪನಿಂಗ್ಸ್, ನಾಟ್ ಹ್ಯಾಪನಿಂಗ್ಸ್, everything you are witness. You can give many words: Chaitanya, Atma, Soul, Drashta, like many words, but you have to inquire about it. Yoga is all about that. Inquiry, inquiry. Us samay, at that point of time, when mind is silent, quiet, Drashta realizes his true nature. ದ್ರಷ್ಟ ಅನ್ನುವ ಚೈತನ್ಯ ತನ್ನ ನಿಜ ಸ್ವಭಾವವನ್ನ ಮೊದಲನೇ ಬಾರಿ ತಲುಪ್ತಾನೆ. ಇನ್ನೊಂಥರ ಹೇಳ್ತೇನೆ, ಹಿಂದೆ ಕೂಡ ಹೇಳಿದ್ದೆ, ಸೂರ್ಯ ಅತ್ಯಂತ ಪ್ರಖರವಾದಂತಹ ಒಂದು ನಕ್ಷತ್ರ. ಸನ್ ಈಸ್ brightest star in solar system, brightest which we are seeing. But clouds are covered. So when clouds are removed, uncovered, the sun is uncovered, then in which way you can see the sun? Is sun is different? ಸೂರ್ಯ ಬದಲಾಗ್ಬಿಟ್ನ? ಸೂರ್ಯ ಸಂಪೂರ್ಣ ಬೇರೆ ಆಗ್ಬಿಟ್ನ? ಇಲ್ಲ. ಮೋಡ ಚದರಿದ ನಂತರ ಸೂರ್ಯ ಮೊದಲು ಹೇಗೆ ಇದ್ದನೋ ಹಾಗೆ ಆಗ್ಲಿಕ್ಕೆ ಶುರುವಾದ. ಸೇಮ್ ಚೈತನ್ಯ, ಆತ್ಮ ಚಂಚಲ ಸ್ಥಿತಿಯಲ್ಲೂ ಹಾಗೆ ಇದ್ದಾನೆ. ಮೋಡ ಇದ್ದಾಗ್ಲೂ ಸೂರ್ಯ ಹೇಗೆ ಇದ್ದನೋ ಹಾಗೆ ಇದ್ದಾನೆ. ಅದರ ಮೋಡ ಇರುವುದರಿಂದ, ಡ್ಯೂ ಟು ದಿ ಕ್ಲೌಡ್, ಸನ್ ಈಸ್ ಬೀಯಿಂಗ್ ಸೀನ್
like a dirty sun, reddish, blackish, orange. But the real true nature of sun is when clouds are removed. So this sutra specially tells us drashtuhu, drashtana, related to drashta, witness, swarupe, swarupa, his true nature, swarupe, avasthanam. Like you are shaking your body, shaking your head, looking here and there, ಅಲ್ಲಿ ಇಲ್ಲಿ ನೋಡ್ತಿದ್ದೀರಿ, ಅಲುಗಾಡ್ತಾ ಇದ್ದೀರಿ, ಚಂಚಲವಾಗಿದ್ದೀರಿ. ಅವಸ್ಥಾನ ಅಂದ್ರೆ ಅವಸ್ಥಿತರಾಗ್ಬಿಟ್ರಿ, ಅಲುಗಾಡ್ತಿಲ್ಲ, ಮನಸ್ಸು ಆಚೆ ಈಚೆ ಹೋಗ್ತಿಲ್ಲ. ಹಾಗೆ ಚೈತನ್ಯ ತನ್ನ ಸ್ವರೂಪದಲ್ಲಿ ನಿಂತು ಬಿಡ್ತಾನೆ, ತನ್ನ ನಿಜ ಸ್ವರೂಪದಲ್ಲಿ ಅವಸ್ಥಿತನಾಗ್ಬಿಡ್ತಾನೆ. ಸೊ ಈ ಸೂತ್ರದ ಬಹಳ ಉದ್ದದ ಎಕ್ಸ್ಪ್ಲನೇಷನ್ ಆಯಿತು. ಸರಳವಾಗಿ ಯಾವಾಗ ಯೋಗದ ಸ್ಥಿತಿ ಸಂಭವವಾಗತ್ತೆ, ನಮಗೆ ಅನುಭವ ಆಗತ್ತೆ, ಆವಾಗಲೇ ನಿನ್ನ ನಿಜವಾದಂತಹ ಸ್ವರೂಪ ಬೆಳಕಿಗೆ ಬರುತ್ತೆ. ಅರ್ಥ ಆಯ್ತಲ್ಲ? ಹಾಗಿದ್ರೆ ಈಗ ಸ್ವಾಮೀಜಿ, ಇದು ನನ್ನ ನಿಜವಾದ ಸ್ವರೂಪ ಅಲ್ಲ, ದೇಹದ ಸಮೇತದ ಸ್ವರೂಪ, ಅಶುದ್ಧ ಸ್ವರೂಪ, ಅಜ್ಞಾನ ಇದೆ, ರಾಗ ಇದೆ, ದ್ವೇಷ ಇದೆ, ಭಯ ಇದೆ, ಪ್ರೀತಿ ವಿಶ್ವಾಸಗಳಿದೆ, ಮೋಹಗಳಿದೆ, ಅಬ್ರಹ್ಮಚರ್ಯವಿದೆ, ಹಿಂಸೆ ಇದೆ, ಅಸತ್ಯ ಸ್ಥೇಯವಿದೆ, ಈ ತರ ಅನೇಕವಿದೆ. ಇದು ನನ್ನ ನಿಜವಾದ ಸ್ವರೂಪ ಅಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಸೂತ್ರ, ರಿಪೀಟ್ ಆಫ್ಟರ್ ಮೀ. ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ. ನೆಕ್ಸ್ಟ್ ಸೂತ್ರ ಇಸ್ ವೃತ್ತಿ, ರಿಪೀಟ್, ವೃತ್ತಿ ಸಾರೂಪ್ಯಂ ಇತರತ್ರ. ಓಕೆ, ಹಾಗಿದ್ರೆ ಗುರುಗಳೇ, ಯಾವಾಗ ಯೋಗ ಸಿದ್ಧಿ ಆಗಲಿಲ್ಲ, ವೆನ್ ದರ್ ಇಸ್ ನೋ ಯೋಗ, ನೋ ಸಮಾಧಿ, ನೋ ಸ್ವರೂಪ, ಟ್ರೂ ರಿಯಲೈಸೇಷನ್, then now what is my swarupa, what is my nature now? Now when I am listening, now when I am in samsara, now when I am in world, ಪ್ರಪಂಚದಲ್ಲಿ ಜನರೊಂದಿಗೆ ಅಶುದ್ಧತೆಯೊಂದಿಗೆ ಇರತಕ್ಕಂತಹ ನನ್ನ ಸ್ವರೂಪ ಈಗ ಹೇಗಿದೆ? ಪತಂಜಲಿ ಟೆಲ್ಸ್ ವೃತ್ತಿ ಸಾರೂಪ್ಯಂ, as ವೃತ್ತೀಸ್ ಆರ್, ವೃತ್ತಿಗಳು ಹೇಗಿವೆಯೋ, ಮನಸ್ಸಿನ ವೃತ್ತಿಗಳು ಹೇಗಿವೆಯೋ ಹಾಗೆ ಸಾರೂಪ್ಯ, ಸ್ವರೂಪ, ಈಕ್ವಲ್, ಸೇಮ್. ಹೇಗೆ ಮನಸ್ಸಿನ ವೃತ್ತಿಗಳು ಹಾಗೆ ನೀನು, ರೈಟ್? ಹೇಗೆ ಮೋಡಗಳು ಹಾಗೆ ಸೂರ್ಯ, ಹೇಗೆ ಮೋಡಗಳ ಕಪ್ಪು ಹಾಗೆ ಸೂರ್ಯ ಕಪ್ಪು, ಹೇಗೆ ಮೋಡಗಳು ಅಶುದ್ಧವು ಹಾಗೆ ಸೂರ್ಯ ಅಶುದ್ಧ. ಹೌ ಕ್ಲೌಡ್ಸ್ ಆರ್ ದೇ, ಸೇಮ್ ಸನ್ is like that. Same way, how mind modifications are there. Mind is seeing, I am seeing. Mind is smelling, I am smelling. Mind is walking, I am walking. Mind is listening, I am listening. Understood? ವೃತ್ತಿ ಸಾರೂಪ್ಯ. ಸೊ ಎರಡು ಅರ್ಥ ಆಯ್ತು. ನನ್ನ ನಿಜವಾದ ಸ್ವರೂಪ ಬೇರೆ ಇದೆ. ಈಗ ನಾನು ಸ್ವಾಮೀಜಿ, ನಾನು ಗಾಯತ್ರಿ, ನಾನು ಸುಜಾತ, ನಾನು ಲಕ್ಷ್ಮಿ, ನಾನು ಕಲಾವತಿ. ಇದು ಏನಿದು? ಶರೀರದ ಜೊತೆಗೆ with body I am identified, which is not true nature. Understood? Which is not your true nature. ಇದು ನಿನ್ನ ನಿಜವಾದ ಸ್ವರೂಪ ಅಲ್ಲ. Then what is Patanjali telling? Oh my dear fellows, look into your true nature. Understand it. Meditate. Witness your body. Witness your breathing. Witness your food. Witness your clinging, craving. Witness your disturbance. Witness your love and care. One day, one ultimate day, you will concentrate so much. You will be filled with so much light. ಒಂದು ದಿನ ನಿನ್ನ ಜೀವನ ಅತ್ಯಂತ ಬೆಳಕಿನಿಂದ ಕೂಡುತ್ತೆ. ಬೆಳಕಂದ್ರೆ ಈ ಬೆಳಕಲ್ಲ, ಸತ್ಯವನ್ನ ಸತ್ಯವಾಗಿ ತೋರಿಸುವುದು. ಈ ಬಲ್ಬಿನ ಬೆಳಕಲ್ಲ, ಸೂರ್ಯನ ಬೆಳಕಲ್ಲ, ಅರಿವಿನ ಬೆಳಕು, ಅವೇರ್ನೆಸ್ ಲೈಟ್.
Light is not that which is coming from bulb. I am talking about that light which comes when awareness is more. It comes when awareness is enormous. Right? ವೃತ್ತಿ ಸಾರೂಪ್ಯ ಮಿತರತ್ರ. ಇನ್ನೊಂದು ಸೂತ್ರವನ್ನ ಹೇಳಿ ಇವತ್ತಿನ ತರಗತಿಯನ್ನ ಮುಗಿಸೋಣ. ನೆಕ್ಸ್ಟ್, ಎ ವೃತ್ತಿ came for the first time in Yoga Sutra. I told, whenever a new word comes, ಒಂದು ಹೊಸ ಶಬ್ದ ಸೂತ್ರದಲ್ಲಿ ಬಂದಾಗ ಆ ಶಬ್ದವನ್ನ ನಂತರದ ಸೂತ್ರದಲ್ಲಿ ಪತಂಜಲಿ ಓಪನ್ಸ್ ಇಟ್. ರಿಪೀಟ್ ಆಫ್ಟರ್ ಮೀ. ವೃತ್ತಯಃ ಪಂಚತಯಃ ಕ್ಲಿಷ್ಟಾ ಕ್ಲಿಷ್ಟಾಃ. Very good. Once again, vrittayah panchatayah klishta klishtaah. Very good. There are 5 vrittis. 5 ವೃತ್ತಿಗಳು. ಮುಂದೆ ಅದನ್ನ ಬಿಡಿಸ್ತಾರೆ. ಮನಸ್ಸಿನ ವೃತ್ತಿಗಳು. Modifications of mind are 5. Abbreviations of vritti, how they are, what are the qualities. Klishta is one quality. Aklishta is the second quality. ಯಾವುದೇ ವೃತ್ತಿಗಳು ಮನಸ್ಸಿನಲ್ಲಿ ನಡೀತವಲ್ಲ, ಅವು 2 ವಿಧವಾಗಿರ್ತವೆ. 5 ವೃತ್ತಿಗಳು, 5 ವೃತ್ತಿಗಳು 2 ವಿಧ. ಮೊದಲನೇದು ಕ್ಲಿಷ್ಟ, ಎರಡನೇದು ಅಕ್ಲಿಷ್ಟ. ಈ 5 ವೃತ್ತಿಗಳನ್ನ ಹಂತ ಹಂತವಾಗಿ ಕಡಿಮೆ 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 ಕಡೆಗೆ ಸೂಕ್ಷ್ಮತೆಯಿಂದ ಮುಗಿಸ್ಲಿಕ್ಕೆ ನಾವು ಯೋಗವನ್ನ ಅಭ್ಯಾಸ ಮಾಡ್ತೇವೆ. ಜಸ್ಟ್ ಟು ಲೆಸ್ ಡೌನ್, just to finish, just to make their percentage down lesser, lesser, lesser to 0% is what is yoga referring. ವೃತ್ತಿ ನಿರೋಧ. ಅರ್ಥ ಆಯ್ತಲ್ವಾ? ಸಮಾಧಿ ಪಾದದಲ್ಲಿ ಇವತ್ತು ನಾವು 3 ಸೂತ್ರಗಳನ್ನು ಕಲಿತೇವೆ. ಮುಂದಿನ 5-7 ನಿಮಿಷಗಳ ಕಾಲ ನಾನು ಮೊದಲಿಗೆ ಗಾಯತ್ರಿ ಮಂತ್ರವನ್ನ ಹೇಳಿದೆ. ಭೂಹು ಭುವಃ ಸ್ವಃ. ಈ ಮಂತ್ರದ ಅರ್ಥವನ್ನ ತಾವೆಲ್ಲರೂ ಕೂಡ ತಿಳಿದುಕೊಳ್ಳಿ ಅನ್ನುವ ಅಪೇಕ್ಷೆಯಿಂದ ನಾನು ಈ ದಿನ ಇದರ ಅರ್ಥವನ್ನ ನಿಮ್ಮ ಮುಂದೆ ಇಡ್ತಿದ್ದೇನೆ. ಬಹಳ ಸುಲಭವಾಗಿದೆ. ವಿಶ್ವಾಮಿತ್ರ ಋಷಿಗಳು ಈ ಮಂತ್ರದ ದರ್ಶನ ಮಾಡಿದ ಋಷಿಗಳು. ಗಾಯತ್ರಿ ಛಂದಸ್ಸಿನಲ್ಲಿ ಈ ಮಂತ್ರ ಇದೆ. ಅನುಷ್ಟುಪ್ ಛಂದಸ್ಸಿನಲ್ಲಿ ಈ ಮಂತ್ರ ಇದೆ. ಗಾಯತ್ರಿ ಮಂತ್ರ ಭೂಹು ಭುವಃ ಸ್ವಃ ಹೀಗೆ ಶುರುವಾಗುತ್ತೆ. ಈ 3 ಅಕ್ಷರಗಳು ಪದಗಳ ಅರ್ಥವೇನು? ಭಗವಂತನ ನಾಮಗಳು. These 3 words shows towards God, divine. Bhuhu, the name of God. Bhuvaha, the quality. Swaha, the third quality. ಭಗವಂತನ ನಾಮಗಳನ್ನ ಜಗತ್ತಿನಲ್ಲೇ ಋಷಿಗಳು ಗುಣಗಳನ್ನ ನೋಡಿ ಎಲ್ಲ ಕಡೆ ಇದ್ದಾನೆ. ಅವನನ್ನ ಸರ್ವಾಂತರ್ಯಾಮಿ ಅಂತ ಕರೆದರು. ಎಲ್ಲವನ್ನು ಬಲ್ಲವನು, ಎಲ್ಲವನ್ನು ತಿಳಿದವನು. ಆಲ್ ಹಿ ನೋಸ್. ಋಷಿ ಸಿ ದೀಸ್ ಕ್ವಾಲಿಟೀಸ್, then they called he is ಸರ್ವಜ್ಞ, omniscience, ಎಲ್ಲವನ್ನು ತಿಳಿದವನು. ಆಮ್ನಿ ಪ್ರೆಸೆಂಟ್, ಎಲ್ಲ ಕಡೆ ಇರ್ತಕ್ಕಂಥವನು. ಲುಕಿಂಗ್ ಇನ್ ಟು ಕ್ವಾಲಿಟೀಸ್, ರಿಷೀಸ್ ಗೇವ್ ದೇರ್ ನೇಮ್. ಕೈ ಎತ್ತಲಿಕ್ಕೆ ನನ್ನಲ್ಲಿ ಶಕ್ತಿ ಬೇಕು. ಕಣ್ಣನ್ನ ಟು ಕ್ಲೋಸ್ ಮೈ ಐಸ್ ಅಂಡ್ ಓಪನ್, ದೇರ್ ಈಸ್ ಎನರ್ಜಿ ನೆಸೆಸರಿ. ಈಟ್, ಸ್ಪೀಕ್, breathe, bend, sleep, jump, think, everything energy are necessary. So in other words, energies can be called prana shakti.
ಶರೀರದಲ್ಲಿ ಪ್ರಾಣ ಶಕ್ತಿ ಇದೆ. ಆ ಪ್ರಾಣ ಶಕ್ತಿಯಿಂದಲೇ ನಾನು ಬದುಕಿರೋದು. ಭೂಹು ಅಂತ ಹೇಳಿದ್ರೆ ಯಾವ ಪ್ರಾಣ ಶಕ್ತಿಗಳನ್ನ ನಾವು ಕಾರಣ ಅಂತ ಹೇಳ್ತೀವೋ ಅದಕ್ಕೂ ಒಂದು ಪ್ರಾಣ ಶಕ್ತಿ ಯಾವುದಿದೆಯೋ, ಫಾರ್ ವಿಚ್ ವಿ ಕಾಲ್ ದ ಪ್ರಾಣ ಎನರ್ಜಿ, ಫಾರ್ ದೋಸ್ ದೇರ್ ಇಸ್ ಅನದರ್ ಪ್ರಾಣ ಶಕ್ತಿ ಬಿಹೈಂಡ್ ದೆಮ್, ದಟ್ ಈಸ್ ಕಾಲ್ಡ್ ಭೂಹು. ಎರಡನೇದು ಭುವಃ, ಎಲ್ಲ ದುಃಖಗಳನ್ನು ದೂರ ಮಾಡತಕ್ಕಂತಹ ದಿವ್ಯ ಶಕ್ತಿಯೇ. ಸ್ವಹ, ಆನಂದ, ಸುಖ, ಆನಂದ ಸ್ವರೂಪಿ. ನಮ್ಮೆಲ್ಲರಿಗೂ ಆ ಆನಂದ ಬೇಕು. ವಿ ನೀಡ್ ದಟ್ ಆನಂದ, ವಿ ನೀಡ್ ದಟ್ ಬ್ಲೆಸ್, ವಿ ನೀಡ್ ಟು ಬಿ ಆಲ್ವೇಸ್ ಹ್ಯಾಪಿ. ಇಟ್ ಈಸ್ ನಾಟ್ ಬ್ಯಾಡ್, ಇಟ್ ಈಸ್ ವೆರಿ ಎಸೆನ್ಷಿಯಲ್ ಕ್ವಾಲಿಟಿ ಆಫ್ ಸೋಲ್, ಆತ್ಮ ದ್ರಷ್ಟ. ಅಂತಹ ಆನಂದವನ್ನ ಕೊಡ್ತಕ್ಕಂತಹ ಭಗವಂತನೇ ತತ್ ಸವಿತುರ್ ವರೇಣ್ಯಂ ಭರ್ಗಃ. ವಿ ಆಸ್ಕ್ ಗಾಡ್ ಸವಿತುಹು. ಸವಿತಾ ಅಂತ ಹೇಳಿದ್ರೆ ಪ್ರೇರಣೆ ಮಾಡತಕ್ಕಂತಹ ದೇವತೆ, ಪ್ರೇರಣಾ ಶಕ್ತಿ, ಮೋಟಿವೇಶನ್, ಇನ್ಸ್ಪಿರೇಷನ್, ದೀಸ್ ಕ್ವಾಲಿಟೀಸ್ ವೇರ್ ವಿ ಸಿ. ಅಂತಹ ಗುಣಗಳಿರ್ತಕ್ಕಂತಹ ಸವಿತಾ, ಸವಿತೃ ದೇವತೆ. ಸೂರ್ಯನನ್ನ ರೆಫರ್ ಮಾಡ್ತೀವಿ. ಸೂರ್ಯ ಜಗತ್ತನ್ನೇ ಪ್ರೇರೇಪಿಸ್ತಾನೆ, ಎಚ್ಚರಿಸ್ತಾನೆ, ಎಬ್ಬಿಸ್ತಾನೆ, ಮಲಗಿರೋರ್ನ ಎದ್ದೇಳು ಎದ್ದೇಳು ಬೆಳಗ್ಗೆ ಎಬ್ಬಿಸ್ತಾನೆ ಪ್ರತಿಯೊಬ್ಬರನ್ನ ಕೂಡ. ಕಣ ಕಣ ಜಗತ್ತೆಂದು ಸೂರ್ಯನಿಂದಲೇ ಜೀವಿತವಾಗಿದೆ. ಅಂತಹ ಸವಿತೃ ಶಕ್ತಿಯನ್ನ ನಾವು ಕೇಳ್ತೀವಿ. ಏನ್ ಕೇಳ್ತೀವಿ? ಸವಿತುರ್ ವರೇಣ್ಯಂ ಭರ್ಗಃ. ವರಣೀಯ, ಯಾವುದನ್ನ ಪ್ರಾಪ್ತಿ ಮಾಡಿಕೊಂಡು ಜೀವನ ಧನ್ಯವಾಗುತ್ತೋ, by attaining which energy, by receiving which energy, by svikara which energy, that is called varenyam, varaniyam. Very good quality. Bharga is life energy. ಅತ್ಯಂತ ಶ್ರೇಷ್ಠವಾದಂತಹ ಜೀವನವನ್ನ ಅತ್ಯಂತ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಕ್ಕಂತಹ ಉತ್ತಮ ರಸ, ಅದು ಜೈವಿಕ ರಸ, ಭಾವನೆ ರಸ, ಎರಡೂ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು. ಹೇ ಸೂರ್ಯ ದೇವತೆ, ಸವಿತೃ ದೇವತೆ, ವರ್ಣೀಯವಾದಂತಹ ಶಕ್ತಿ ಭರ್ಗವನ್ನ ದಯಪಾಲಿಸು. ಭರ್ಗೋ ದೇವಸ್ಯ ಧೀಮಹಿ. ನನ್ನ ಜೀವನದಲ್ಲಿ, ಇನ್ ಮೈ ಲೈಫ್, ಲೆಟ್ ಮೀ ಬ್ಲೆಸ್ಡ್ ವಿತ್ ದಟ್ ಬ್ಯೂಟಿಫುಲ್, ಎನಾರ್ಮಸ್, ಟ್ರೆಮೆಂಡಸ್ enlightened energy within me. ಅದ್ಭುತವಾದಂತಹ ಶಕ್ತಿ ನನ್ನ ಒಳಗೆ ಧಾರಣೆಯಾಗಿ. ಭರ್ಗೋ ದೇವಸ್ಯ ಧೀಮಹಿ, ಧಾರಣೆ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನನಗೆ ಕೊಡು. ಧಿಯೋ, ಧೀ ಮೀನ್ಸ್ ಬುದ್ಧಿ. ಯೋ ನಹ, ನಹ ಮೈ ಬುದ್ಧಿ ಪ್ರಚೋದಯಾತ್. ನನ್ನ ಬುದ್ಧಿಶಕ್ತಿ ಮಲಗದೇ ಇರಲಿ, ನನ್ನ ಬುದ್ಧಿಶಕ್ತಿ ಸೋಮಾರಿಯಾಗದಿರಲಿ, ನನ್ನ ಬುದ್ಧಿಶಕ್ತಿ ಪ್ರಖರತೆಯಿಂದ ಕೂಡಿರಲಿ, ನನ್ನ ಬುದ್ಧಿಶಕ್ತಿ ಸತ್ಯದೆಡೆಗೆ ನಡೆಯಲಿ, ನನ್ನ ಬುದ್ಧಿಶಕ್ತಿ ಪರಮಾತ್ಮನೆಡೆಗೆ ನಡೆಯಲಿ, ನನ್ನ ಬುದ್ಧಿಶಕ್ತಿ ಸಂಸಾರವನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಿ, ನನ್ನ ಬುದ್ಧಿಶಕ್ತಿ ದುಃಖ ಸುಖಗಳ ವಿವೇಚನೆ ಮಾಡಲಿ, ನನ್ನ ಬುದ್ಧಿಶಕ್ತಿ ವಿದ್ಯೆ, ಅಮೃತ, ಬೆಳಕು, ಜ್ಞಾನ, ಶಾಶ್ವತ ಅನಂತದೆಡೆಗೆ ನಡೆಯಲಿ. ಅಂತಹ ಬುದ್ಧಿಯನ್ನ ಬೆಳೆಸುವ ಭರ್ಗದ ಶಕ್ತಿಯನ್ನ ಹೇ ಪರಮಾತ್ಮ ನನಗೆ ದಯಪಾಲಿಸು ತಂದೆ. ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಕರ್ಮಯೋಗ, ಶ್ರದ್ಧಾ ಎಲ್ಲ ಕೆಲಸಗಳಲ್ಲೂ ಕೂಡ ನಾವು ಇದನ್ನೇ ಬೇಡುತ್ತೇವೆ. ಇಂತಹ ಭರ್ಗವನ್ನ ನಾನು ಪ್ರಾರ್ಥಿಸ್ತೇನೆ. ವಿತ್ ಆಲ್ ದೀಸ್ ವೇಸ್ ಆಫ್ ಲೈಫ್ ಐ ಗೋ ಟು ದಿ ಲಾರ್ಡ್ ಟು ರಿಕ್ವೆಸ್ಟ್, ಟು ಆಸ್ಕ್ ದಿಸ್ ಕೈಂಡ್ ಆಫ್ ಭರ್ಗ ಎಂಟರ್ಸ್ ಮೀ. ಯೋಗ ಸೂತ್ರದ ಇವತ್ತಿನ ತರಗತಿ ತಮ್ಮೆಲ್ಲರಿಗೂ ಸುಲಭವಾಗಿ ಅರ್ಥ ಆಯಿತು ಅಂತ ತಿಳಿತೇನೆ. ಏನಾದರೂ ಪ್ರಶ್ನೆಗಳಿದ್ರೆ ನನಗೆ ತಿಳಿದಷ್ಟು ಉತ್ತರಗಳನ್ನ ನಾನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದ ಇರಲಿ. ನೀವು ಸದಾ ಸಂತೋಷ, ಆನಂದದಿಂದ ಬದುಕಿ
ನಿಮ್ಮ ಮಕ್ಕಳು ವಿದ್ಯಾವಂತರಾಗಿ ಮಕ್ಕಳ ಪ್ರತಿ ನಿಮ್ಮ ಪ್ರೇಮ, ನಿಮ್ಮ ಪ್ರೀತಿ ಅಪೇಕ್ಷೆ ಇಲ್ಲದಂತಹ ಪ್ರೇಮವಾಗಿದೆ. ಅಪೇಕ್ಷೆ ಇಲ್ಲದಂತಹ ನಿಜವಾದಂತಹ ಪ್ರೀತಿ ನಿಮ್ಮದಾಗಿ. ಲೆಟ್ ಯುವರ್ ಲವ್ ಟುವರ್ಡ್ಸ್ ಯುವರ್ ಚಿಲ್ಡ್ರನ್ ಅಂಡ್ ಯುವರ್ ರಿಲೇಟಿವ್ಸ್ ಬಿ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ದಟ್ ಈಸ್ ಮೈ ಪ್ರಾರ್ಥನಾ ಟುಡೇ. ಬ್ಲೆಸ್ಸಿಂಗ್ಸ್, ಆಶೀರ್ವಾದಗಳು ನಿಮ್ಮೆಲ್ಲರ ಜೀವನ ಸತ್ಯ ಮಾರ್ಗದಲ್ಲಿ ನಡೆಯಲಿ. ಓಂ ಶಂ. ಎನಿ ಕ್ವೆಶ್ಚನ್ಸ್? ವಿ ಕ್ಯಾನ್ ಮೂವ್ ಆನ್. ನಮಸ್ತೆ. ಧನ್ಯವಾದಗಳು ಸ್ವಾಮೀಜಿ. ತೇಜಸ್ವಿನಿ ಅವರು ಕೇಳ್ತಾ ಇದ್ದಾರೆ, ಗುರುಜಿ ಮುದಾ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಮುಧ, ಮೂಢ, not it is mudha, it is moodha. See, I told 5 stages of mind. So one is kshipta, moodha is second. Moodha is that stage where mind is not able to decide. Like I gave an example, Dhritarashtra. Dhritarashtra was intelligent but not able to decide whether Pandavas are good, whether Kauravas are good. He was just assuming he is my son. Just thinking about my son, he is right. So here, mind is not able to decide what is right and what is wrong. Why it is not able to decide? No light, no awareness, no knowledge. So when there is no light, no awareness, no knowledge, mind is in inertia, dormant state, that is called moodha. Right? Next. ಅಸಂಪ್ರಜ್ಞಾತ ಸಮಾಧಿ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ ಗುರುಜಿ ಅಂತ ಶ್ರೀಲಕ್ಷ್ಮಿ. ಸಮಾಧಿಗಳಲ್ಲಿ 2 ವಿಧ ಇದೆ, ಸಂಪ್ರಜ್ಞಾತ, ಅಸಂಪ್ರಜ್ಞಾತ. ಸಂಪ್ರಜ್ಞಾತ ಸಮಾಧಿ 2 ಕೂಡ ಮನಸ್ಸಿನ ಅತ್ಯಂತ ಉತ್ತಮ ಉಚ್ಚಾಯ ಶ್ರೇಷ್ಠತೆಗೆ. ಇಷ್ಟಂತ ತಿಳ್ಕೊಳ್ಳಿ. ಮೊದಲು ಸಂಪ್ರಜ್ಞಾತ ಸಮಾಧಿ ಆಗುತ್ತೆ, 95% ಅಂತ ತಿಳ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ. ಎರಡನೇದು ಅಸಂಪ್ರಜ್ಞಾತ. ಯಾವುದು ದ ಗ್ರೇಟೆಸ್ಟ್ ನಾಲೆಡ್ಜ್ ಇದೆ, ಆ ನಾಲೆಡ್ಜ್ ಕೂಡ ಒಂದು ಅಡ್ಡಿಯೇ. ನಿನ್ನ ಸ್ವರೂಪವನ್ನ ತಿಳಿದುಕೊಳ್ಳಿಕ್ಕೆ ಅದು ಕೂಡ ಒಂದು ಹಿಂಡ್ರೆನ್ಸ್, ಅಡ್ಡಿ. ಅದು ಯಾವಾಗ ಪಕ್ಕಕ್ಕೆ ಸರಿಯುತ್ತೋ ಆವಾಗ ನಿಷ್ಕಲ್ಮಶ, ಕಲ್ಮಶವೇ ಇಲ್ಲ. ಸ್ವಲ್ಪ ಸ್ವಲ್ಪ ಮೋಡ ಇರುತ್ತೆ ಸಂಪ್ರಜ್ಞಾತದಲ್ಲಿ. ಆ ಸ್ವಲ್ಪ ಮೋಡವೂ ಚದುರಿದಾಗ ಸೂರ್ಯ ನಿಜವಾಗ್ಲೂ ಹೇಗಿದಾನೋ ಹಾಗೆ ಕಂಡ ಹಾಗೆ ಆತ್ಮ ನಿಜವಾಗ್ಲೂ ಹೇಗಿದೆಯೋ ಹಾಗೆ ಕಾಣ್ಲಿಕ್ಕೆ. ಆತ್ಮ ಅಂದ್ರೆ ಯಾರು ಅಲ್ಲ, ನೀವೇ ಅಮ್ಮ. ಯಾರು ಪ್ರಶ್ನೆ ಕೇಳಿದ್ರಲ್ವಾ, ನೀವು ನಿಮ್ಮ ಸ್ವರೂಪವನ್ನ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಕಂಡುಕೊಳ್ತೀರಿ. ನೆಕ್ಸ್ಟ್. ರೋಹನ್ ರೆಡ್ಡಿ ಅವರು ಕೇಳ್ತಾ ಇದ್ದಾರೆ, ಜನನಗಳು ಎಷ್ಟು ತಿಳಿಸಿ ಗುರುಜಿ. ಜ್ಞಾನಗಳು ಇರಬೇಕು. ಜ್ಞಾನಗಳು ಎಷ್ಟು ನೋಡಿ, ಜ್ಞಾನ ಅನೇಕ ವಿಧ ಅಂತ ಹೇಳ್ಬೋದು. ಎಷ್ಟಿದೆ? ಸತ್ಯದ ಜ್ಞಾನ, ಅಹಿಂಸೆಯ ಜ್ಞಾನ, ಬ್ರಹ್ಮಚರ್ಯದ ಜ್ಞಾನ. ಈ ತರ ಎಷ್ಟನ್ನ ವಿವರಣೆ ಮಾಡ್ತಾ ಹೋಗ್ತೀರಾ ಅಷ್ಟು ಜ್ಞಾನಗಳಿವೆ. ಇಷ್ಟು ಅಂತ ಹೇಳಲಿಕ್ಕಾಗೋದಿಲ್ಲ. ಆದ್ರಿಂದ ಎಷ್ಟು ಅಂತ ಅನ್ನುವ ಪ್ರಶ್ನೆಗಿಂತ ಜ್ಞಾನಗಳು ಇವೆ, ತಿಳಿದುಕೊಂಡಷ್ಟು ಅದು ವಿಸ್ತಾರವಾಗ್ತಾ ಹೋಗುತ್ತೆ, ಆಳವಾಗ್ತಾ ಹೋಗುತ್ತೆ. ಈ ರೀತಿ ನಾವು ತಿಳ್ಕೊಳ್ಬಹುದು. ನೆಕ್ಸ್ಟ್.
ಗುರುಜಿ ಪ್ಲೀಸ್ ಎಕ್ಸ್ಪ್ಲೈನ್ ಅಬೌಟ್ ನಿರೋಧ. ನಿರೋಧ ಚಿತ್ತದ 5 ಸ್ಥಿತಿಗಳಲ್ಲಿ ದಿಸ್ ಈಸ್ 5th ಸ್ಟೇಜ್ ಆಫ್ ಮೈಂಡ್. ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ಏಕಾಗ್ರ. ಸೊ ಫಸ್ಟ್ 3 stages mind is not stable, scattered. Ekagra, it is concentrated, one pointed, one and only. Mind is thinking about moon, 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 like this. Ekagra. Mind is think about temple, temple. Mind is thinking about food, food, movie, movie. Let it be anything. Ekagrata. And that one thing also, when mind gets removed, there is not even one thought also. That is called nirodha. Niruddha, stop, nil is between. So that stage is called nirodha sthiti. Next. ಅಷ್ಟೇ ಸ್ವಾಮೀಜಿ ಇರೋದು ಕ್ವಶನ್ಸ್. ಓಕೆ, ಮುಗಿಸೋಣವಾ? ಹಾ ಸ್ವಾಮೀಜಿ. ಶಾಂತಿ ಪಾಠ ಯಾರಾದ್ರೂ ಹೇಳ್ತಾರಾ? ಇನ್ನು ಒಂದು ಕ್ವಶನ್. ಹೇಳಿ ಅಮ್ಮ. ಗಾಯತ್ರಿ ಜಿ ಗಾಯತ್ರಿ ಅವ್ರು ಬಿಟ್ಟಿದ್ದಾರೆ, ಲೆಫ್ಟ್ ಆಯ್ತು ಅವ್ರದ್ದು. ಮೋಸ್ಟ್ಲಿ ಸಿಗ್ನಲ್ ಇದಾಯ್ತೇನೋ. ಓದ್ತೀರಾ ಯಾರಾದ್ರೂ? ಹ್ಞೂ ಗುರುಜಿ. Then is yoga a bridge towards attaining mukti ಅಂತ ತೇಜಸ್ವಿನಿ ಅಯ್ಯರ್ ಅವ್ರು ಕೇಳಿದ್ದಾರೆ. To answer this question, you need to understand what is yoga. Yoga can be understood as a tool or bridge. But what Patanjali told, yoga means other. It is a state where mind gets stopped. So in this Yoga Sutra context, yoga is not bridge. Yoga is destination. Yoga is ultimate samadhi. So Tejaswini, with this answer, I think you may have got answer. I like Tejaswini ask questions very good. So these type of asking questions, everybody should learn. It will lead you to knowledge. So with this answer, shall we close? Muksonva? ಓಂ ಜಿ ಗುರುಜಿ. ಮಂಜೇಗೌಡ್ರು ಒಂದು ಕ್ವಶನ್ ಕೇಳಿದ್ದಾರೆ, ಹೇಳಿ. We use all mantras, shlokas ಅಂತ ಕೇಳಿದ್ದಾರೆ ಸ್ವಾಮೀಜಿ. ಸ್ಪಷ್ಟವಾಗಿ ಬರಲಿಲ್ಲ ನಿಮ್ಮ ವಾಯ್ಸ್. Explain example of Prachodayat, the last word. ಅಂದ್ರೆ please. ಭೂರ್ವಸ್ವಹದಲ್ಲಿ ಗಾಯತ್ರಿ ಮಂತ್ರ ಪ್ರಚೋದಯಾತ್ ಇದೆ ಅಲ್ವಾ, ಅದರದ್ದು ಮೀನಿಂಗ್ ಕೇಳಿದೆ. Okay. Explain Prachodayat last word ಅರ್ಥ. ಪ್ರಚೋದನೆ ಅನ್ನುವ ಶಬ್ದವನ್ನ ಕೇಳಿರ್ತೀರ. ಮೋಟಿವೇಟ್, ಇನ್ಸ್ಪೈರ್ ಅನ್ನೋ ಶಬ್ದವನ್ನ ಹೇಳಿದೆ. ನನ್ನ ಬುದ್ಧಿಶಕ್ತಿಯನ್ನ ಸತ್ಯದೆಡೆಗೆ ಪ್ರಚೋದಿಸಲಿ. ಸೇಮ್ ಕನ್ನಡ ವರ್ಡ್ ಪ್ರಚೋದನೆ. ಈಗ ಯಾರಾದ್ರೂ ಸುಮ್ಮನೆ ಕುಳಿತಿರೋರ್ನ ಈಗ ಪ್ರಚೋದನೆ ಮಾಡೋದು ಅಂತ ಹೇಳ್ತೀವಲ್ಲ, ಅದು ನೆಗೆಟಿವ್ ಅರ್ಥದಲ್ಲಿ. ಪಾಸಿಟಿವ್ ಅರ್ಥದಲ್ಲಿ ನನ್ನ ಮಂಕಾಗಿರ್ತಕ್ಕಂಥ ಬುದ್ಧಿಯನ್ನ ಪ್ರಚೋದಿಸಲು. ಯಾವುದು? ಭರ್ಗ. ಆ ತೇಜಸ್ಸು, ಆ ಶಕ್ತಿ, ಆ ಗುಣ
ಯಾವುದು ಸೂರ್ಯ ದೇವತೆಯಿಂದ ನನಗೆ ಸಿಗುತ್ತೋ ಆ ಭರ್ಗ ನನ್ನ ಬುದ್ಧಿಶಕ್ತಿಯನ್ನ ಪ್ರಚೋದಿಸಲಿ. ನೆಕ್ಸ್ಟ್. ಗುರುಜಿ ಒಬ್ರು ಕೇಳಿದರೆ ಎಲ್ಲ ಮಂತ್ರಗಳಲ್ಲೂ ಅಹ ಮತ್ತೆ ತ ಅನ್ನೋದನ್ನ ಯೂಸ್ ಮಾಡ್ಬೇಕಾ ಅಂತ ಮಂತ್ರಗಳಲ್ಲಿ. ಅಹ ಮತ್ತೆ ತ ನೋಡಿ, ಅಹ ಏನು ಬರುತ್ತೆ ಅದನ್ನ ವಿಸರ್ಗ ಅಂತ ಹೇಳ್ತೀವಿ. ಸಂಸ್ಕೃತ ಭಾಷೆಯ ಸ್ವರೂಪ ರಾಮ ಅನ್ನೋದು ಪೂರ್ಣ ಶಬ್ದ ಅಲ್ಲ, ರಾಮಃ. ಹಾಗಂತ ಎಲ್ಲಾ ಶಬ್ದದಲ್ಲೂ ಬರಲ್ಲ. ಉದಾಹರಣೆಗೆ ಅಕ್ಕ ಅಥವಾ ತಂಗಿಯನ್ನ ಭಗಿನಿ ಅಂತ ಕರಿತೀವಿ, ರಮಾ ಅಂತ ಕರಿತೀವಿ, ಸುಜಾತ ಅಂತ ಕರಿತೀವಿ. ಅಲ್ಲಿ ಅಹ ಇಲ್ಲ ಅಲ್ವೇ? ಹಾಗೆ ಅಹ ಬರೋದು ಪುಲ್ಲಿಂಗ ಶಬ್ದಗಳಲ್ಲಿ, ಕೆಲವೊಂದು ಶಬ್ದಗಳಲ್ಲಿ, ಎಲ್ಲ ಕಡೆ ಅಂತಲ್ಲ. ಹಾಗೆ ತ ಇದನ್ನ ಸಂಸ್ಕೃತ ಭಾಷೆಯನ್ನ ಕಲಿತಾ ಹೋದಾಗ ಇದು ಅರ್ಥ ಆಗುತ್ತೆ. ಸೊ ಎಲ್ಲ ಕಡೆ ಇರೋದಿಲ್ಲ, ಎಲ್ಲಿ ಇರಬೇಕೋ ಅಲ್ಲಿ ಬರುತ್ತೆ. ಇಷ್ಟು ತಿಳ್ಕೊಳ್ಳೋಣ. ನೆಕ್ಸ್ಟ್. ರಜಸ್ಸನ್ನು ಕಡಿಮೆ ಮಾಡಿ ವಿಕ್ಷುತ ಪದ ಕಡೆಗೆ ಮನಸ್ಸನ್ನ ಕೊಂಡೊಯ್ಯೋದು ಹೇಗೆ? ರಜಸ್ ಗುಣ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ರೆ, ರಜು ಅಂದ್ರೆ ಕ್ರಿಯಾಶೀಲತೆ. ಸತ್ವ, ರಜಸ್, ತಮಸ್ ಈ ಮೂರಲ್ಲಿ ಕ್ರಿಯಾಶೀಲತೆ, ಆಕ್ಟಿವ್ ಆಗಿರುತ್ತೆ ಯಾವಾಗ ಮನಸ್ಸು, ಆವಾಗ ರಜೋಗುಣ. ರಜೋಗುಣವನ್ನ ಆಕ್ಟಿವ್ ಅನ್ನ ತಿಳ್ಕೋಬಹುದು. ವಿಕ್ಷಿಪ್ತ, ಕ್ಷಿಪ್ತ ಕನಿಷ್ಠ ಸ್ಥಿತಿ, ಮನಸ್ಸು ಕೊಡ್ತಾ ಇರುತ್ತೆ. ವಿಕ್ಷಿಪ್ತದ ಸ್ಥಿತಿಗೆ ಹೇಗೆ ಕೊಂಡೊಯ್ಯೋದು? ಅಭ್ಯಾಸಗಳಿಂದ, ಪರಿಶ್ರಮದಿಂದ, ಚಿತ್ತವನ್ನ ಶುದ್ಧ ಮಾಡುವ ಕ್ರಿಯೆಗಳಿಂದ, ಏಕಾಗ್ರತೆಯಿಂದ, ಅನೇಕ ವಿಧಗಳಿದೆ. ಈ ಚಿತ್ತ ಶುದ್ಧಿ ಅನ್ನುವ ಟಾಪಿಕ್ ಅನ್ನ ನಾನು ನಾಳೆ ಅಥವಾ ನಾಳೆ ತೆಗೆದುಕೊಳ್ತಾ ಇದ್ದೀನಿ. ಚಿತ್ತ ಪರಿಕರ್ಮ ಅಂತ ಹೇಳ್ತಾರೆ. ಚಿತ್ತ ಪರಿಕರ್ಮ ಹೇಗ್ ಮಾಡೋದು, ಚಿತ್ತ ಪರಿಕರ್ಮದ ವಿಧಾನಗಳೆಷ್ಟು, ಅದನ್ನು ಹೇಗೆ ಆಚರಣೆ, ಅದು ಬಂದಾಗ ವಿಕ್ಷಿಪ್ತದ ಕಡೆ, ವಿಕ್ಷಿಪ್ತ ನಮ್ಮ ಲಕ್ಷ್ಯ ಅಲ್ಲ ತಿಳ್ಕೊಳ್ಳಿ, ನಮ್ಮ ಲಕ್ಷ್ಯ ಏಕಾಗ್ರ ಹಾಗೂ ನಿರುದ್ಧ. ವಿಕ್ಷಿಪ್ತ ಮಧ್ಯದ ಸ್ಥಿತಿ ಹೇಗೆ ಕೊಂಡೊಯ್ಯಬೇಕು? ಅಭ್ಯಾಸಗಳಿಂದ, ಪ್ರಾಣಾಯಾಮಗಳಿಂದ, ಧ್ಯಾನಗಳಿಂದ, ಇನ್ನು ಮತ್ತಷ್ಟು ಏನು ವಿಧಾನಗಳಿದೆ. 1-2-3 ದಿನಗಳಲ್ಲಿ ಆ ಕ್ಲಾಸ್ ನ ತೆಗೆದುಕೊಂಡು ಹೋಗ್ತೇವೆ. ನೆಕ್ಸ್ಟ್. ಓಂ ಜಿ. ಓಂ ಜಿ. ಗುರುಜಿ, ಸಮಾಧಿ ಸ್ಥಿತಿಗೆ ಹೇಗೆ ಹೋಗೋದು? ಸಮಾಧಿ ಸ್ಥಿತಿಗೆ ಏಕಾಗ್ರತೆಯಿಂದ ಶುರು ಮಾಡಿ, ಮನಸ್ಸನ್ನ ಶುದ್ಧ ಮಾಡೋದ್ರಿಂದ ಶುರು ಮಾಡಿ. ಮನಸ್ಸಿಗೆ ಯಾಕೆ ಮೊದಲು ಶರೀರ ನೋಡಿ. ಶರೀರವನ್ನ ಚೆನ್ನಾಗಿಟ್ಕೋಬೇಕು. ಆಹಾರ ಚೆನ್ನಾಗಿ, ಯಾವ ಆಹಾರ ಸೂಕ್ತ, ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣಗಳಿಂದ ಸಾತ್ವಿಕದೆಡೆಗೆ ಶರೀರ ಹೋಗ್ಬೇಕು. ಶರೀರದ ಕಡೆ ಶ್ರಮ ಮಾಡಿ, ಶರೀರ ಆದ ನಂತರ ಮನಸ್ಸನ್ನ ಸ್ಥಿತಿ, ಶುದ್ಧ, ಒಳ್ಳೆಯ ಮನಸ್ಸನ್ನ ಮಾಡಿ. ಇವುಗಳು ಮೇಲೆ ಮೇಲಾದ, ನಾನು ಮೊದಲನೇ ತರಗತಿಯಲ್ಲಿ ಹೇಳಿದ್ದು ಕಸ ಗುಡಿಸ್ಬೇಕು. ಕಸ ಪೊರಕೆಯಲ್ಲಿ ಗುಡಿಸಿದ ನಂತರ, ಕಸ ಗುಡಿಸಿದಾಯ್ತಾ, ಇನ್ನೂ ಧೂಳಿದೆ, ಅದನ್ನ ಬಟ್ಟೆಯಲ್ಲಿ ಒರೆಸ್ಬೇಕು. ಬಟ್ಟೆ ಒರೆಸಿದಾದ್ಮೇಲೆ ವ್ಯಾಕ್ಯೂಮ್ ಕ್ಲೀನರ್ ತೆಗೆದುಕೊಂಡ್ಬಂದ್ರೆ ಮತ್ತಷ್ಟು ಧೂಳು ಇರುತ್ತೆ. ಮತ್ತಷ್ಟು ಧೂಳು ಕ್ಲೀನ್ ಮಾಡಿದ್ಮೇಲೆ, ಮಕ್ಕಳು ಇದೆಲ್ಲ ಮಾಡಿದ್ಮೇಲೆ ದೊಡ್ಡವರು ಮಾಡಿದ್ರೆ ಮತ್ತಷ್ಟು ಸಿಗುತ್ತೆ. ಹೀಗೆ ಇಷ್ಟೆಲ್ಲ ಶರೀರ ಮನಸ್ಸನ್ನ ಶುದ್ಧ ಮಾಡಿದ್ಮೇಲೆ ಸೂಕ್ಷ್ಮವಾಗಿರುತ್ತೆ. ಆ ಸೂಕ್ಷ್ಮ ಕೊಳೆಗಳನ್ನ ತೆಗಿತಾ ಸಮಾಧಿಯ ಸ್ಥಿತಿಗೆ ಹಂತ ಹಂತವಾಗಿ ನಾವು ತಲುಪಲಿಕ್ಕೆ ಸಾಧ್ಯವಿದೆ. ನೆಕ್ಸ್ಟ್. ಗುರುಜಿ, ನೀವು ಮುಂಚೆನೆ ಹೇಳಿದಾಗೆ ಎಕ್ಸ್ಪೆಕ್ಟೇಷನ್ ಇಲ್ದೇನೆ ಲವ್ ಮಾಡ್ಬೇಕು, ಲೈಕ್ ಲವ್ ವಿತೌಟ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳಿದ್ರಿ. ಸೊ ಲೈಕ್ ನಿಮ್ಮ ಅಪೋನೆಂಟ್, ನಿಮ್ಮ ಎದುರುಗಡೆ ಇರೋ ಪರ್ಸನ್ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ದೇನೆ, ಲೈಕ್ ಅವ್ರು ಬೇರೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ, ಲೈಕ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ನಮ್ಮಿಂದ ಆಯ್ತು ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ, ಸೊ ನಾವ್ ಅದನ್ನ ಹೇಗ್ ಮಾಡ್ಬೇಕು? ಲೈಕ್ ನೆಗ್ಲೆಕ್ಟ್ ಮಾಡ್ಬೇಕಾ ಅಥವಾ ಲೈಕ್ ಕನ್ವಿನ್ಸ್ ಮಾಡ್ಬೇಕಾ, ಏನ್ ಮಾಡ್ಬೇಕು? ನಮ್ಮ ಉದ್ದೇಶ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ. ಇಲ್ಲಿ ಅವರೇನ್ ಮಾಡ್ತಾರೆ, ಇವ್ರೇನ್ ಮಾಡ್ತಾರೆ, ಅದು ಪ್ರಶ್ನೆ ಇಲ್ಲ. ನಾನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾನು ಕೆಲಸ ಮಾಡಬೇಕು. ನಾನು ಏನ್ ಕೆಲಸ ಮಾಡಬೇಕು? ಆ ವ್ಯಕ್ತಿ ಏನೇ ಎಕ್ಸ್ಪೆಕ್ಟ್ ಮಾಡಿ,
ನಿಮ್ಮಿಂದ. ಉದಾಹರಣೆಗೆ ನೀವು ನನಗೋಸ್ಕರ ಅಡಿಗೆ ಮಾಡ್ಬೇಕು ಎಕ್ಸ್ಪೆಕ್ಟ್ ಮಾಡಿದ್ರು, ನೀವು ನನಗೋಸ್ಕರ ಕೆಲಸ ಮಾಡ್ಬೇಕು ಎಕ್ಸ್ಪೆಕ್ಟ್ ಮಾಡಿದ್ರು, ನೀವು ಕೋಪ ಮಾಡ್ಕೋಬಾರ್ದು ಎಕ್ಸ್ಪೆಕ್ಟ್ ಮಾಡಿದ್ರು, ನೀವು ಪ್ರೀತಿ ಇರಬೇಕು ಎಕ್ಸ್ಪೆಕ್ಟ್ ಮಾಡಿದ್ರು. ಇವೆಲ್ಲವೂ ನಿಮಗೆ ಒಳ್ಳೆಯದನ್ಸುತ್ತಾ? ಮೊದಲು ಚಿಂತನೆ ಮಾಡಿ. ಅವರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಅವರಿಗೂ ನನಗೂ ಒಳ್ಳೆಯದ? ಜ್ಞಾನದ ದೃಷ್ಟಿಕೋನದಲ್ಲಿ ಒಳ್ಳೆಯದ? ಆ ಒಳ್ಳೆಯ ಕೆಲಸಗಳನ್ನ ನೀವು ಮಾಡೋದು ಹೇಗೆ? ಈಗ ಉದಾಹರಣೆಗೆ ಅವರು ನನ್ನನ್ನು ಅಡಿಗೆ ಮಾಡುವಂತೆ ಎಕ್ಸ್ಪೆಕ್ಟ್ ಮಾಡಿದ್ರು. ಅವರಿಗೆ ಜ್ವರ ಇದೆ, ಜ್ವರ ಇರೋದನ್ನ ಈಗ ನಾನು ಮಸಾಲೆ ಪದಾರ್ಥದ ಅಡಿಗೆ ಮಾಡಿಕೊಡುವುದು ಉತ್ತಮ ಅಲ್ಲ, ಆದ್ರೆ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನಾನೇನ್ ಮಾಡ್ಬೇಕು? ಆ ಅಡಿಗೆ ಮಾಡುವುದು ಒಳ್ಳೆಯದಾ ಸರಿ ಇಲ್ವೋ ಅನ್ನೋ ಚಿಂತನೆ ಮಾಡಿ ನಿಮಗೊಂದು ಡಿಸೈಡ್ ಮಾಡಿದ್ರು, ಆಯ್ತು ನಾನು ಅಡಿಗೆ ಮಾಡೋದಿಲ್ಲ. ಈ ಮಾಡೋದಿಲ್ಲ ಅನ್ನುವ ಏನ್ ನಿರ್ಣಯ ತೆಗೆದುಕೊಂಡ್ರೆ ಇದನ್ ಮಾಡಿ, ಬಟ್ ಈ ನಿರ್ಣಯ ಅವರು ಒಪ್ಪಿಕೊಳ್ಳಬೇಕು ಅನ್ನುವ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ಸ್ವಲ್ಪ ಚಿಂತನೆ ಮಾಡಿ, ನೀವು ಚಿಂತನೆ ಮಾಡಿ ಕೆಲಸ ಮಾಡಿ, ಬಟ್ ನಾನು ಅಂದ್ಕೊಂಡಿದ್ದನ್ನ ನೀನು ಒಪ್ಪುಕೋ ಅನ್ನುವ ಎಕ್ಸ್ಪೆಕ್ಟೇಷನ್ ಅನ್ನ ಮಾಡಬೇಡಿ. ಅವ್ರನ್ನ ಕನ್ವಿನ್ಸ್ ಮಾಡಿ. ಯಾವುದು ಒಳ್ಳೆಯದು? ಕನ್ವಿನ್ಸ್ ಅನೇಕ ರೀತಿಯಿದೆ. ಎಲ್ಲದಕ್ಕಿಂತ ಒಳ್ಳೆಯ ಮದ್ದು ನಾನಿನ್ನು ತಿಳಿದುಕೊಳ್ತಾ ಇದ್ದೇನೆ, ಪ್ರೀತಿ, ಪ್ರೇಮದಿಂದ ಅರ್ಥ ಮಾಡಿಸುವುದು ಎಲ್ಲದಕ್ಕಿಂತ ಉತ್ತಮವಾದಂತಹ ದಾರಿ. ಕನ್ವಿನ್ಸ್ ಮಾಡಿ, ನೀವು ಮಾಡುವ ಕೆಲಸವನ್ನ ಮತ್ತೆ ಎಕ್ಸ್ಪೆಕ್ಟೇಷನ್ ಇಂದ ಮಾಡಬೇಡಿ. ನೆಕ್ಸ್ಟ್ ಅಷ್ಟೇ ಸ್ವಾಮೀಜಿ. ಓಕೆ, ಶಾಂತಿ ಮಂತ್ರ. ಓಂ द्यौः शान्तिः अन्तरिक्षं शान्तिः पृथिवी शान्तिः आपः शान्तिः ओषधयः शान्तिः वनस्पतयः शान्तिः विश्वे देवाः शान्तिः ब्रह्म शान्तिः सर्वं शान्तिः शान्तिरेव शान्तिः सामा शान्तिरेधि। ॐ शान्ति शान्ति शान्तिः। ಎಲ್ಲರಿಗೂ ವಂದನೆಗಳು. ಪರಮೇಶ್ವರನಿಗೆ ಸಾಷ್ಟಾಂಗ ವಂದನೆಗಳು. ಓಂ. ಧನ್ಯವಾದಗಳು ಗುರುಜಿ. ಧನ್ಯವಾದಗಳು ಗುರುಜಿ. ಧನ್ಯವಾದ ಗುರುಜಿ. ಓಂ ಜಿ. ಥ್ಯಾಂಕ್ ಯು ಗುರುಜಿ. ಧನ್ಯವಾದಗಳು ಗುರುಜಿ. ಚೆನ್ನಾಗಿತ್ತು ಕ್ಲಾಸ್. ಯಾರು ಕ್ಲಾಸ್ ರಿವ್ಯೂ ಮಾಡೋದು ಬೇಡ, ಇನ್ನು ಇದೆ ಸ್ವಲ್ಪ ವಿಷಯಗಳನ್ನ ತಿಳಿಸ್ಬೇಕಾಗಿದೆ. ಒಂದ್ ನಿಮಿಷ ಕಲಾವತಿ ಅವರೇ. ನಯನ ಅವರೇ, ನಾವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದೀವಿ, ಡಿಸಿಪ್ಲಿನ್ ಅಂದ್ರೆ ನೋಡಿ, ನಾವು ಒಬ್ಬ ಸ್ವಾಮೀಜಿನ ನಾವು ಕರೆದಿದೀವಿ, ನಮ್ಮ ಸುಜಾತಾ ಮ್ಯಾಮ್ ಹೇಳಿದಕ್ಕೆ ಅವರು ಬಂದಿದ್ದಾರೆ ಅಂದ್ರೆ ನಾವು ಕೆಲವು ಪಾಲಿಸಿಗಳನ್ನ ಪಾಲಿಸ್ಬೇಕು. ನೀವು ಕ್ವಶನ್ ನಾವು ಟೈಪ್ ಮಾಡಿ ಅಂತ ಹೇಳಿದ್ವಿ ವಿನ ನೀವು ಹೇಳಿ ಅಂತ ನಾವು ಹೇಳಿಲ್ಲ ಅಲ್ಲ. ಈಗ ಒಬ್ರು ಹೇಳೋದ್ರಿಂದ ಎಲ್ಲರಿಗೂ ಅದು ಪ್ರಾಬ್ಲಮ್ ಆಗುತ್ತೆ. ನಾನ್ ಬೆಳಗ್ಗೆನೆ ಹೇಳಿದೀನಿ, ಯೋಗ ಇಸ್ ದ ಡಿಸಿಪ್ಲಿನ್. ಎಂತದೇ ಕ್ವಶನ್ ಇರ್ಲಿ, ಸ್ವಾಮೀಜಿ ಹತ್ರ ನಾವು ಹರಿದ್ವಾರ, ನಾವ್ ಏನಕ್ಕೆ ಇಲ್ಲಿ ಕಲಿತೀವಿ, ಹರಿದ್ವಾರ ಹೋದಾಗ ಎಂತ ಕ್ವಶನ್ ಇದ್ರು ನಮ್ಗೆ ಅವಕಾಶ ಸಿಕ್ತಾಗ ಮಾತ್ರ ಮಾತಾಡ್ಬೇಕು. ನೀವು ಟೈಪ್ ಮಾಡ್ಬೇಕು ಅಲ್ವಾ. ನೀವು ನೆಕ್ಸ್ಟ್ ಅದು ನೀವು ನಿಮ್ಗೆ ಇಲ್ಲಿ ಹೇಳಕ್ಕೆ ನೆಕ್ಸ್ಟ್ ವೀಕ್ ಅಲ್ಲಿ ಅದು ಕೇಳ್ಬೋದು. ನೀವು ಟೈಪ್ ಮಾಡೋ ನೆಕ್ಸ್ಟ್ ವೀಕ್ ಅಲ್ಲಿ ಕೇಳ್ಬೋದು. ಈಗ ಒಬ್ರು ಬ್ರೇಕ್ ಮಾಡಿದ್ರೆ ಎಲ್ಲರೂ ಅದನ್ನ ಬ್ರೇಕ್ ಮಾಡ್ತಾರೆ. ನಿಮ್ಗೆ ನಾವು ಹೇಳೋದು ಕಠಿಣ ಆಗಿರ್ಬೋದು, ಬಟ್ ಯೋಗ ಟೀಚರ್ಸ್ ಅಂದ್ರೆ ಮೇಂಟೈನ್ ದ ಡಿಸಿಪ್ಲಿನ್ ಫಸ್ಟ್. ಇದು ನೋಡಿ, ನಿಮ್ಗೆ ಸರಿ ಅನ್ಸ್ತಿದ್ಯಾ ನೋಡಿ, ನಾವು ಏನಕ್ಕೆ ಹೇಳ್ತಾ ಇದೀವಿ ಅಂತ ಇದ್ ಮಾಡ್ಕೋಬೇಕು. ಇದೆಲ್ಲ ನಿಮ್ಮ ಒಂದು ಮನಸ್ಸನ್ನ ಹೇಗೆ ನೀವು ಎಲ್ಲಾದ್ರಲ್ಲೂ ಇದು ಸಮೇತ ನಿಮ್ಗೆ ಎಕ್ಸಾಮ್ಗೆ ಇರೋದು ಅಂತಾನೆ ತಿಳ್ಕೊಳ್ಳಿ. ಕಲಾವತಿ ಜಿ ಹೇಳಿ, ಅದೇನ್ ಅನೌನ್ಸ್ಮೆಂಟ್?
ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಸ್ವಾಮೀಜಿದು ಕ್ಲಾಸ್ ಕೇಳಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ಎಲ್ರೂ ಮನ್ಸು ತುಂಬಾ ಶುದ್ಧಿಯಾಗಿದೆ ಈಗ. ಸೊ ವಿಚಾರಗಳನ್ನ ತುಂಬಾ ತಿಳ್ಕೊಂಡ್ವಿ. ಈಗ ಹಾಗೇನೆ ನಾಳೆ ಅಂದ್ರೆ ನಾಳಿದ್ದು ಫ್ರೈಡೆ ನಾವು ವಿಶೇಷವಾಗಿ ಅಗ್ನಿಹೋತ್ರ ಇದನ್ನ ಸೆಷನ್ ಮಾಡ್ತಾ ಇದೀವಿ. ಆ ಒಂದು ಸೆಷನ್ ಅಲ್ಲಿ ಎಲ್ಲರೂ ಭಾಗವಹಿಸಿ ಅದರ ಒಂದು ಪ್ರಯೋಜನವನ್ನ, ಅದರ ವಿಚಾರಗಳನ್ನ ನೀವು ತಿಳ್ಕೊಳಕ್ಕೆ ಒಂದು ವಿಶೇಷವಾದ ಸೆಷನ್ ಅಗ್ನಿಹೋತ್ರ ನಾವು ಫ್ರೈಡೆ ಮಾಡ್ತಾ ಇದೀವಿ. ಫ್ರೈಡೆ ಮತ್ತೆ ಸಾಟರ್ಡೆ 2 ದಿವಸ ಇರುತ್ತೆ. ನಿಮ್ಮಲ್ಲಿ ಯಾರಿಗಾದ್ರೂ ಆಲ್ರೆಡಿ ಅಗ್ನಿಹೋತ್ರ ಮಾಡುವವರಿದ್ರೆ ಅವರು ನಿಮ್ಮಲ್ಲಿ ತಯಾರಿ ಮಾಡಿ ನೀವು ನಮ್ ಜೊತೆ ನೀವು ಕೂಡ ಮಾಡಬಹುದು. ಅಗ್ನಿಹೋತ್ರವನ್ನ ನಮ್ಮ ಜೊತೆ ನೀವು ಕೂಡ ಮಾಡಬಹುದು. ಅಕಸ್ಮಾತ್ ಯಾರಿಗೆ ಆಗೋದಿಲ್ವೋ, ಯಾರಿಗೆ ಅಷ್ಟು ಅದ್ರ ಕಡೆ ಮಾಹಿತಿ ಇಲ್ವೋ, ಅವರು ಒಂದು ದೀಪವನ್ನ, ತುಪ್ಪದ ದೀಪವನ್ನ ಹಚ್ಚಿ ಅದರ ಮುಂದೆ ನೀವು ವಿಶೇಷವಾದ ಧ್ಯಾನವನ್ನ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ನಾಳೆಗೆ ಅದನ್ನ ನಾಳೆ ಎಲ್ರು ತಯಾರಿ ಮಾಡ್ಕೊಳ್ಳಿ. ಸೊ ನಾಳಿದ್ದು ಅದು ಫ್ರೈಡೆ ನಾವು ಅಗ್ನಿಹೋತ್ರ ಸೆಷನ್ ಇರುತ್ತೆ. ಅದರ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಸೆಷನ್ ಅಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ನೀವು ಕೂಡ ಸೇರಿ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೋದು. ಅಗ್ನಿಹೋತ್ರ ಮಾಡ್ಬೇಕು ಒಂದು ಗಮನಿಸಿ, ಪ್ರತಿಯೊಬ್ರು ಬೆಳಗ್ಗೆ ಸ್ನಾನ ಆಗಿರ್ಬೇಕು. ಸ್ನಾನ ಮಾಡಿ ಅಗ್ನಿಹೋತ್ರ ಮಾಡೋರು ಎಲ್ರು ಇದಾರೆ ಕ್ಲಾಸ್ ಅಲ್ಲಿ. 65 ಮೆಂಬರ್ಸ್ ಮಾತ್ರ ಇದಾರೆ ಅನ್ಸುತ್ತೆ. ಬೆಳಿಗ್ಗೆ ಒಂದ್ಸರಿ ಬ್ರೇಕ್ ತಗೊಂಡು ಮಧ್ಯದಲ್ಲಿ ಹೇಳೋದು ಒಳ್ಳೇದು ಅನ್ಸುತ್ತೆ ಕಲಾವತಿಜಿ. ಬೆಳಗ್ಗೆ ಹೇಳೋಣ ಇನ್ನೊಂದ್ಸಲ. ಮಧ್ಯದಲ್ಲಿ ಒಂದ್ಸರಿ ಬ್ರೇಕ್ ತಗೊಳ್ಳಿ.